ಆಪರೇಷನ್ ಕಾಮುಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಕಮನಹಳ್ಳಿ ಕಾಮುಕರ ಕೇಸ್ಗೆ ಟ್ವಿಸ್ಟ್. ಕಾಮುಕರು ಮೊದಲೇ ಹಾಕಿದ್ರ ಸ್ಕೆಚ್. ಪೊಲೀಸರು ಕಾಮುಕರ ಬೇಟೆ ಆಡಿದ್ದು ಹೇಗೆ? ಕಮನಹಳ್ಳಿ ಲೈಂಗಿಕ ದೌರ್ಜನ್ಯ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಇದುವೇ ಈ ಹೊತ್ತಿನ ವಿಶೇಷ ಆಪರೇಷನ್ ಕಾಮುಕರು. ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಿಂದ ಇಡೀ ಬೆಂಗಳೂರೇ ತಲೆ ತಗ್ಗಿಸುವಂತಾಗಿದೆ. ನ್ಯೂ ಇಯರ್ ಗುಂಗಿನಲ್ಲಿದ್ದ ಕಾಮುಕರು ಯುವತಿಗೆ ಮಧ್ಯರಾತ್ರಿ ಲೈಂಗಿಕ ದೌರ್ಜನ್ಯವೆಸಗಿ ಅಮಾನುಷ ವರ್ತನೆಯನ್ನ ಪ್ರದರ್ಶಿಸಿದ್ದರು. ಜನವರಿ 1ನೇ ತಾರೀಕು ಮಧ್ಯರಾತ್ರಿ 2:40 ನಡೆದಿದ್ದಂತಹ ಈ ಘಟನೆ ಇಡೀ ದೇಶದಾದ್ಯಂತ ಸುದ್ದಿಯಾಗಿದೆ. ಅಲ್ಲದೆ ಕಾಮುಕರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಾವೀಗ ನಿಮಗೆ ಇಡೀ ಪ್ರಕರಣದ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತೀವಿ. ಈ ಕೇಸ್ನ ಟ್ವಿಸ್ಟ್ಗಳು, ಕಾಮುಕರ ಪುರಾಣ, ಘಟನೆ ನಡೆಯುವಂತಹ ಮುನ್ನ ಏನೇನು ನಡೆದಿತ್ತು, ಪೊಲೀಸರು ಅರೆಸ್ಟ್ ಮಾಡಿದ್ದು ಹೇಗೆ, ಅಂದ್ರೆ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅನ್ನುವಂತ ವಿಚಾರವಾದಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೀಗ ನೀಡ್ತೀವಿ. ಒಮ್ಮೆ ಈ ಘಟನೆಯ ದೃಶ್ಯಾವಳಿಗಳನ್ನ ಮತ್ತೊಮ್ಮೆ ನಿಮಗೆ ವಿವರಿಸೋದಾದ್ರೆ, ಇದು ಕಮ್ಮನಹಳ್ಳಿಯಲ್ಲಿ ನಡೆದಿದ್ದಂತಹ ಘಟನೆ. ಸರಿಯಾಗಿ 1ನೇ ತಾರೀಕಿನ ರಾತ್ರಿ 2:40 ಆಸುಪಾಸಿನಲ್ಲಿ ನಡೆದಂತಹ ಘಟನೆ. ಯುವತಿಯೋರ್ವಳು ಆಟೋದಿಂದ ಇಳಿದು ಬರ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಇಬ್ರು ಯುವಕರು ಹೋಂಡಾ ಆಕ್ಟಿವಾ ಬೈಕ್ ನಲ್ಲಿ ಹೋಗ್ತಾರೆ. ಮೊದಲಿಗೆ ಕೇಕೆ ಹಾಕೊಂಡು ಬಂದಂತಹ ಯುವಕರು, ಆ ನಂತರದಲ್ಲಿ ಆಕೆ ಬರ್ತಾ ಇದ್ದಂತಹ ದಾರಿಯಲ್ಲೇ ಒಂದು ಯೂ ಟರ್ನ್ ತೆಗೆದುಕೊಂಡು ಅಲ್ಲೇ ನಿಲ್ತಾರೆ. ಮೊದಲಿಗೆ ಆ ಯುವಕ ಆ ಯುವತಿಯನ್ನ ಚುಂಬಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡುವಂತಹ ರೀತಿಯಲ್ಲಿ. ಆ ನಂತರದಲ್ಲಿ ಅವತ್ತು ಬಹಳಷ್ಟು ಜನ ವಿಶ್ ಮಾಡ್ತಾ ಇದ್ರು, ಹಕ್ ಕೊಡ್ತಾ ಇದ್ರು. ಓಕೆ, ಈತ ಕೂಡ ವಿಶ್ ಮಾಡ್ತಾ ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಆ ಯುವತಿ ಅಂದ್ಕೊಂಡ್ರು ಕೂಡ ಆ ನಂತರದಲ್ಲಿ ಆಗಿದ್ದೇ ಬೇರೆ. ಆತ ಆಕೆಯನ್ನ ಎತ್ಕೊಂಡು ಹೋಗೋದಕ್ಕೂ ಒಂದು ಹಂತದಲ್ಲಿ ಪ್ರಯತ್ನ ಪಡುವಂತ ರೀತಿ ಮಾಡ್ತಾನೆ. ಲೈಂಗಿಕ ದೌರ್ಜನ್ಯವನ್ನ ಆ ಸಂದರ್ಭದಲ್ಲಿ ಎಸಗ್ತಾನೆ. ಆಕೆಯನ್ನ ನೆಲದ ಮೇಲೆ ಬೀಳಿಸಿ ಅಲ್ಲಿಂದ ಪರಾರಿ ಆಗ್ತಾರೆ. ಹಾಗೆ ಈ ಘಟನೆಯಲ್ಲಿ ಭಾಗಿಯಾಗಿದ್ದಂಥವ್ರು, ಅಂದ್ರೆ ಈ ಕೃತ್ಯವನ್ನ ಎಸಗಿದ್ದಂಥವ್ರು ಯಾರ್ಯಾರು ಅನ್ನುವಂಥ ವಿಚಾರಕ್ಕೆ ಹೋಗೋದಾದ್ರೆ, ಅಕ್ಯೂಸ್ಡ್ ನಂಬರ್ 1 ಈತ ಅಯ್ಯಪ್ಪ. ನಾವೀಗೇನು ಗಮನಿಸ್ತಾ ಇದ್ದೀವಿ ಫೋಟೋದಲ್ಲಿ, ಈ ವ್ಯಕ್ತಿ 1 ವರ್ಷದಿಂದ ಸ್ವಿಗ್ಗಿ ಆನ್ಲೈನ್ ಫುಡ್ ನಲ್ಲಿ ವರ್ಕ್ ಮಾಡ್ತಾ ಇರುವಂತಹ ವ್ಯಕ್ತಿ ಈತ. ಸ್ವಿಗ್ಗಿ ಆನ್ಲೈನ್ ಫುಡ್ ನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಆರೋಪಿ ಅಯ್ಯಪ್ಪ. ಜೊತೆಗೆ ಟಾಟಾ ಎಸ್ ಡ್ರೈವರ್ ಕೂಡ. ಇದೇ ಅಯ್ಯಪ್ಪ ಆ ಯುವತಿಯನ್ನ ಚುಂಬಿಸಿ ಆ ನಂತರದಲ್ಲಿ ಎಳೆದೊಯ್ಯೋದಕ್ಕೆ ಪ್ರಯತ್ನ ಪಟ್ಟಂತಹ ಆರೋಪಿ. ಹಾಗೆ ಮತ್ತೋರ್ವ ಆರೋಪಿ ಲೆನೋ, ಈತ ಬೈಕ್ ನಲ್ಲಿ ಕರ್ಕೊಂಡು ಬಂದಂಥವನು ಅಯ್ಯಪ್ಪನನ್ನ. ಅಂದ್ರೆ ಆ ಸಂದರ್ಭದಲ್ಲಿ ಬೈಕ್ ಡ್ರೈವ್ ಮಾಡ್ತಾ ಇದ್ದಂತಹ ಆರೋಪಿ ಲೆನೋ. ಬೆಂಗಳೂರಿನ ಲಿಂಗರಾಜಪುರ ನಿವಾಸಿ, ಖಾಸಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಹುಡುಗ ಈತ. ಫೈನಲ್ ಇಯರ್ BCom ವಿದ್ಯಾರ್ಥಿ ಈತ. ಹಾಗೆ ಮತ್ತೋರ್ವ ಆರೋಪಿ ಸೋಮು ಅಲಿಯಾಸ್ ಚಿನ್ನು, ಈತ ಕೂಡ ಕಮ್ಮನಹಳ್ಳಿ ನಿವಾಸಿನೇ. ಈತ ಮಾಡಿದಂತಹ ಈ ಸಂದರ್ಭದಲ್ಲಿ ಈತನ ವಿರುದ್ಧ ಬರ್ತಿರುವಂತಹ ಆರೋಪ, ಜೊತೆಗೆ ಈತ ಒಪ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿರುವಂತಹ ವಿಚಾರದಂತೆ ಈತ ಕೂಡ ಇವರಿಬ್ರು ಜೊತೆ, ಅಂದ್ರೆ ಅಯ್ಯಪ್ಪ ಹಾಗೆ ಲೆನೋ ಜೊತೆ ಈತ ಕೂಡ ಬಂದಿರ್ತಾನೆ. ನಾವೇನು ಆ ರೋಡ್ ಇನ್ನೊಂದು ಕ್ರಾಸ್ ನಲ್ಲಿ ಇಬ್ರು ಬೈಕ್ ನಲ್ಲಿ 2 ಬೈಕ್ ನಿಂತಿರುತ್ತಲ್ಲ, ಅದರಲ್ಲಿ ಒಂದು ಬೈಕ್ ನಲ್ಲಿ ಸೋಮು ಇರ್ತಾನೆ ಅಲಿಯಾಸ್ ಚಿನ್ನು. ಯಾವಾಗ ತಮ್ಮ ಹಿಂದ್ಗಡೆ ಮತ್ತೊಂದು ಬೈಕ್ ಬರ್ತಾ ಇದೆ ಅನ್ನುವಂತ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲಿ ಲೆನೋ ಹಾಗೆ ಅಯ್ಯಪ್ಪಂಗೆ ಸಿಗ್ನಲ್ ಕೊಡುವಂಥದ್ದೇ ಈ ಸೋಮು, ಬನ್ನಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಪ್ರಕರಣದ ಮತ್ತೋರ್ವ ಆರೋಪಿ ಸುದೇಶ್, ಈತ ಕೂಡ ಸೋಮು ಜೊತೆ ಇದ್ದಂತಹ ಹುಡುಗ. ಜೊತೆಗೆ ಫ್ಲಿಪ್ಕಾರ್ಟ್ ಕಂಪನಿಯಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರುವಂತವನು.
ಈತ ಕೂಡ ಅವತ್ತು ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನ ಪಾತ್ರ ಕೂಡ ಇದೆ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈತನ ವಿರುದ್ಧನೂ ಕೂಡ ಕೇಸ್ ಬುಕ್ ಆಗಿದೆ. ಇವರೆಲ್ಲ ಒಂದುಗೂಡಿ ಈ ರೀತಿಯಾಗಿ ಹುಡುಗಿಗೆ ಚುಂಬಿಸಬೇಕು, ಆ ನಂತರದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡು ಬಂದಂತವರು. ಹಾಗೆ ಸಿಸಿಟಿವಿ ಫುಟೇಜ್ ನಲ್ಲಿ ಸೆರೆಯಾಗಿರುವಂತಹ ದೃಶ್ಯದಲ್ಲಿ ಒಂದು ಸ್ಟಿಲ್ ಅನ್ನ ತೆಗೆದು ನಿಮಗೆ ತೋರಿಸೋದಾದ್ರೆ, ಸುದೇಶ್ ಜೊತೆಗೆ ಸೋಮು ಇಬ್ರು ಕೂಡ ಈ ರೀತಿಯಾದಂತಹ ಘಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ಬದಿಯಲ್ಲಿ ಈ ರೀತಿ ಕೂತ್ಕೊಂಡು ಅಥವಾ ಬೈಕ್ ಮೇಲೆ ಕೂತ್ಕೊಂಡು ಮತ್ತೋರ್ವ ಸೋಮ ನಿಂತ್ಕೊಂಡು ಮಜಾ ತೆಗೆದುಕೊಳ್ತಾ ಇರ್ತಾರೆ. ಹಾಗೆ ಈ ಘಟನೆ ನಡೆದಂತಹ ಸಂದರ್ಭ ಆನಂತರದಲ್ಲಿ ಅದು ಪೊಲೀಸರಿಗೆ ಹೇಗೆ ತಿಳಿತು, ಆನಂತರದಲ್ಲಿ ಪೊಲೀಸರು ಹೇಗೆ ಕಾರ್ಯಾಚರಣೆಯನ್ನ ನಡೆಸಿದ್ರು, ಈ ಆರೋಪಿಗಳು ಹೇಗೆ ತಗಲಾಕೊಂಡ್ರು, ಈ ಘಟನೆ ಕುರಿತಾದಂತಹ ಸಂಪೂರ್ಣವಾದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಹಾಗೆ ಮೊದಲಿಗೆ ಈ ಕೇಸ್ ಬಹಿರಂಗ ಆಗಿದ್ದು ಹೇಗೆ ಅನ್ನುವಂಥ ವಿಚಾರ ಸಹಜವಾಗಿ ಕೆಲವರಿಗೆ ಒಂದು ಪ್ರಶ್ನೆ ಇರುತ್ತೆ, ಹೇಗೆ ಗೊತ್ತಾಗ್ಬಿಡ್ತು ಈ ವಿಚಾರ ಅಂತ ಹೇಳಿ. ಹಾಗೆ ಘಟನೆ ಹೇಗೆ ಬಹಿರಂಗ ಆಯ್ತು ಅಂತಾನೆ ನೋಡ್ತಾ ಹೋದ್ರೆ, ಜನವರಿ 2ನೇ ತಾರೀಕಿನಂದು ಇಬ್ಬರು ಯುವತಿಯರು ರಸ್ತೆಯಲ್ಲಿ ಮಾತನಾಡ್ತಾರೆ. ಅದರಲ್ಲಿ ಓರ್ವ ಸಂತ್ರಸ್ತ ಯುವತಿ ಕೂಡ ಇರ್ತಾಳೆ. ಆ ಸಂತ್ರಸ್ತ ಯುವತಿಯ ಸ್ನೇಹಿತೆ ಮತ್ತೋರ್ವ ಯುವತಿ ಆಕೆ ಜೊತೆಗೆ ಮಾತನಾಡ್ತಾ ಇರ್ತಾರೆ. ಜನವರಿ 2ರಂದು ಅಂದ್ರೆ ಘಟನೆ ನಡೆದಂತಹ ಮಾರನೇ ದಿನ 1ನೇ ತಾರೀಕು ತಡರಾತ್ರಿ ಆದಂತಹ ಘಟನೆ ಬಗ್ಗೆ ಅವರಿಬ್ಬರು ಕೂಡ ಚರ್ಚೆ ನಡೆಸ್ತಾ ಇರ್ತಾರೆ. ಅದರಲ್ಲಿ ಓರ್ವ ಯುವತಿ ಸಖತ್ ಶಾಕ್ಗೆ ಒಳಗಾಗಿರ್ತಾಳೆ. ಕಾರಣ ಅಂತ ಅಂದ್ರೆ ನಡು ರಸ್ತೆಯಲ್ಲೇ ಈ ರೀತಿಯಾಗಿ ಓರ್ವ ವ್ಯಕ್ತಿ ಚುಂಬಿಸಿದ್ದಲ್ಲದೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರ್ತಾನೆ. ಆ ವಿಚಾರವನ್ನ ಆಕೆ ತನ್ನ ಮತ್ತೋರ್ವ ಸ್ನೇಹಿತೆಯ ಬಳಿ ಹೇಳ್ಕೊಳ್ತಾ ಇರ್ತಾಳೆ. ಅದೆಲ್ಲವೂ ಕೂಡ ಘಟನೆ ನಡೆದಂತಹ ಆ ರಸ್ತೆಯಲ್ಲೇ ಆಗ್ತಾ ಇದ್ದಂತಹ ಚರ್ಚೆಯಾಗಿರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತಹ ಇಬ್ಬರು ಪರ್ಸ್ ಕದ್ದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ, ಅಂದ್ರೆ ಈ ರೀತಿಯಾದಂತಹ ವಿಚಾರವನ್ನ ಇಟ್ಕೊಂಡು ನಿನ್ನೆ ಏನೇನಾಗಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕು, ಅಥವಾ ಅದೊಂದು ಕ್ಯೂರಿಯಾಸಿಟಿ ಇವರಿಗೂ ಇರುತ್ತೆ, ಭಯ ಕೂಡ ಇರುತ್ತೆ ನಿನ್ನೆ ಆದಂತಹ ಘಟನೆ ವಿಚಾರವಾಗಿ. ಆ ಸಂದರ್ಭದಲ್ಲಿ ಯುವತಿಯರ ಮನವಿ ಮೇರೆಗೆ, ಅಂದ್ರೆ ಫ್ರಾನ್ಸಿಸ್ ಅನ್ನುವಂತಹ ವ್ಯಕ್ತಿ ಆ ರಸ್ತೆಯಲ್ಲಿ ಇದ್ದಂತಹ ನಿವಾಸಿಯಾಗಿರ್ತಾರೆ, ಅವ್ರ ಮನೆಗೆ ಹೋಗೋದಕ್ಕೆ ಇವರು ಪ್ರಯತ್ನವನ್ನ ಪಡ್ತಾರೆ. ಯಾಕಂತ ಅಂದ್ರೆ ಆ ರಸ್ತೆಯಲ್ಲಿ ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾ ಇರುತ್ತೆ ಅನ್ನುವಂಥದ್ದನ್ನ ಇವರು ಫಸ್ಟ್ ಪರಿಶೀಲಿಸ್ತಾರೆ. ನನ್ನ ಮೇಲೆ ದೌರ್ಜನ್ಯ ಆದಂತಹ ಸಂದರ್ಭದಲ್ಲಿ ಏನಾದ್ರೂ ಇದು ಸೆರೆಯಾಗಿರುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಒಂದು ಸಿಸಿ ಕ್ಯಾಮೆರಾ ಇಲ್ಲಿ ಅವರಿಗೆ ತಿಳಿದು ಬರುತ್ತೆ. ಹಾಗಾಗಿ ಇಬ್ರು ಕೂಡ ಮಾತನಾಡ್ಕೊಳ್ತಾ ಇರ್ತಾರೆ, ಯುವತಿಯರು ಏನಾದ್ರೂ ಸುಳಿವು ಸಿಗುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ಪತ್ತೆ ಹಚ್ಚೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹೀಗಾಗಿ ಕಮನಹಳ್ಳಿಯ ಲಾರೆನ್ಸ್ ರಸ್ತೆಯಲ್ಲಿ, ಅಂದ್ರೆ ಲಾರೆನ್ಸ್ ರಸ್ತೆಯಲ್ಲೇ ಇಡೀ ಘಟನೆ ನಡೆದಂಥದ್ದು. ಹೀಗಾಗಿ ಅಲ್ಲಿ ಏನಾದ್ರೂ ಸಿಸಿಟಿವಿ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಹುಡುಕಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಮನೆಯ ಮುಂಭಾಗದಲ್ಲಿ ಸಿಸಿಟಿವಿ ಇರುವಂತಹದ್ದು, ಅಂದ್ರೆ ಸಿಸಿ ಕ್ಯಾಮೆರಾ ಇರುವಂತಹದ್ದು ಈ ಸಂದರ್ಭದಲ್ಲಿ ಆ ಯುವತಿಯರ ಗಮನಕ್ಕೆ ಬರುತ್ತೆ. ಇಲ್ಲಿ ಯುವತಿಯರು ಒಂದು ವಿಚಾರ ಅಂದ್ರೆ, ಒಂದು ಹಿಂದಿನ ದಿನ ಆದಂತಹ ಆಘಾತದಲ್ಲಿ ಇರ್ತಾಳೆ ಓರ್ವ ಯುವತಿ, ಮತ್ತೋರ್ವ ಜೊತೆಗೆ ಅವರು ಹೇಳ್ಕೊಳ್ತಾರೆ ಏನೇನಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವ ಯುವತಿ ಜೊತೆಗೆ. ಆಗ ಅವರು ಇದನ್ನೇನಾದ್ರು ಮಾಡಿ ಪತ್ತೆ ಹಚ್ಚೋಣ ಅನ್ನುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆಗ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾ ಇದೆಯಾ ಅನ್ನುವಂಥದ್ದು ಪರಿಶೀಲಿಸ್ತಾರೆ. ಆಗ ಮನೆಯೊಂದರ ಮುಂದೆ ಸಿಸಿಟಿವಿ ಅಳವಡಿಸಿರುವಂಥದ್ದು ಕಂಡು ಬರುತ್ತೆ. ಜೊತೆಗೆ ಸಿಸಿಟಿವಿಯಲ್ಲಿ ಘಟನೆ ಸೆರೆಯಾಗಿರುವಂಥದ್ದು ಕೂಡ ಯುವತಿಯರಿಗೆ ಕನ್ಫರ್ಮ್ ಆಗುತ್ತೆ. ಯಾಕಂತಂದ್ರೆ ಆ ಸಿಸಿ ಕ್ಯಾಮೆರಾ ನೇರವಾಗಿ ಆ ಘಟನೆ ನಡೆದಂತಹ ಸ್ಥಳದ ಕಡೆಗೆ ಮುಖ ಮಾಡಿರುತ್ತೆ. ಹೀಗಾಗಿ ಇಲ್ಲಿ ಏನೇನು ಘಟನೆ ನಡೆದಿದೆ ಅನ್ನುವಂಥದ್ದು ಖಂಡಿತವಾಗಿಯೂ ಆ ಸಿಸಿ ಕ್ಯಾಮೆರಾದಲ್ಲಿ ಅಥವಾ ಸಿಸಿಟಿವಿಯ DVR ಅಲ್ಲಿ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಕನ್ಫರ್ಮ್ ರೆಕಾರ್ಡ್ ಆಗಿರುತ್ತೆ ಅನ್ನುವಂಥ ವಿಚಾರ ಆ ನಂತರದಲ್ಲಿ ಯುವತಿಯರಿಗೆ ಕನ್ಫರ್ಮ್ ಆಗುತ್ತೆ. ಸೊ ತಕ್ಷಣ ಅವರು ಸಿಸಿಟಿವಿ ಅಳವಡಿಸಿದಂತ ಮನೆ ಬಾಗಿಲನ್ನ ತಡ್ತಾರೆ. ಯಾಕಂತ ಅಂದ್ರೆ ರಾತ್ರಿ ಸಂದರ್ಭದಲ್ಲಿ, ಅಂದ್ರೆ ಹಿಂದಿನ ರಾತ್ರಿ ಏನೇನು ನಡೆದಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಲೇಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರು ಕೂಡ ಸಿದ್ಧರಾಗಿರ್ತಾರೆ. ಅದು ಪತ್ತೆ ಹಚ್ಚಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರ ಅಲ್ಲ, ಅಟ್ಲೀಸ್ಟ್ ಏನಾಯ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೂ ಏನಾದ್ರೂ ಸೆರೆಯಾಗಿದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಬಾಗಿಲನ್ನ ಏನು ಇವರು ತಡ್ತಾರೆ. ಆ ಮನೆ ಬಾಗಿಲನ್ನ ತೆರೆಯುವಂತಹ ವ್ಯಕ್ತಿಗೆ ಆ ಮನೆ ಮಾಲೀಕ ಫ್ರಾನ್ಸಿಸ್ ಡೋರನ್ನು ಓಪನ್ ಮಾಡ್ತಾರೆ. ಡೋರನ್ನು ಓಪನ್ ಮಾಡಿದಂತಹ ಸಂದರ್ಭ ಸರಿಯಾಗಿ ಸಂಜೆ 5:30 ಸಂದರ್ಭ. ಸಂಜೆ 5:30ಕ್ಕೆ ಇಬ್ರು ಯುವತಿಯರು ಕೂಡ
ಫ್ರಾನ್ಸಿಸ್ ಮನೆಗೆ ಹೋಗ್ತಾರೆ. ಫ್ರಾನ್ಸಿಸ್ ಮನೆಗೆ ಇಬ್ರು ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಡೆದಂತ ಘಟನೆಯನ್ನ ಅವರು ಎಲ್ಲೂ ಕೂಡ ಹೇಳೋದಿಲ್ಲ. ಅವ್ರು ಹೇಳೋದೇನು ಅಂತ ಅಂದ್ರೆ ನಿನ್ನೆ ರಾತ್ರಿ ಈ ರಸ್ತೆಯಲ್ಲಿ ಒಂದು ರಾಬರಿ ನಡೆದಿದೆ ಅನ್ನುವಂತ ಮಾಹಿತಿಯನ್ನ ನೀಡ್ತಾರೆ. ಯಾಕಂದ್ರೆ ಇವರಿಗೂ ಕೂಡ ಹೇಳ್ಕೊಳ್ಳೋಕೆ ಒಂದು ಹಂತದಲ್ಲಿ ಮುಜುಗರ ಇರುತ್ತೆ. ಏನಂದ್ರೆ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತ ವಿಚಾರ ಏನಾದ್ರು ಬಹಿರಂಗ ಆದ್ರೆ ಮುಂದಿನ ಹಂತದಲ್ಲಿ ಕೇಸು ಈ ರೀತಿಯಾಗಿ ಓಡಾಟ ಬಹಳಷ್ಟು ಆಗುತ್ತೆ. ಜೊತೆಗೆ ಆ ಹುಡುಗರ ಭಯ ಕೂಡ ಇರುತ್ತೆ. ಹೀಗಾಗಿ ರಾಬರಿ ಆಗಿದೆ ಅಂತ ಹೇಳಿ ಮೊದಲಿಗೆ ಆ ಮನೆ ಮಾಲೀಕನಿಗೆ ಅವರು ಮಾಹಿತಿಯನ್ನ ನೀಡ್ತಾರೆ. ಮನೆ ಮಾಲೀಕನಿಗೆ ರಾಬರಿ ಆಗಿದೆ ಅನ್ನುವಂತ ಮಾಹಿತಿಯನ್ನ ನೀಡ್ತಾರೆ. ಈ ಮಾಹಿತಿಯನ್ನ ನೀಡಿ ಆ ರಾಬರಿ ಆಗಿರುವಂತ ದೃಶ್ಯ ಏನಾದ್ರೂ ಸಿಸಿ ಕ್ಯಾಮೆರಾದಲ್ಲಿ ಗೊತ್ತಾಗುತ್ತಾ ನಮಗೊಂದು ಸ್ವಲ್ಪ ತಿಳಿ ಹೇಳಿ ಅನ್ನುವಂತ ರೀತಿಯಲ್ಲಿ ಅವರು ರಿಕ್ವೆಸ್ಟ್ ಅನ್ನ ಆ ಸಂದರ್ಭದಲ್ಲಿ ಮಾಡ್ಕೊಳ್ತಾರೆ. ಹಾಗೆ ನಿಮ್ಮ ಮನೆಯ ಸಿಸಿಟಿವಿಯಲ್ಲಿ ಏನಾದ್ರೂ ಇದು ಸೆರೆ ಆಗಿದೆಯಾ ಅಂತ ಹೇಳಿ ಫ್ರಾನ್ಸಿಸ್ ಅವರನ್ನ ಕೇಳ್ತಾರೆ. ಅಲ್ಲಿ ತನಕನೂ ಕೂಡ ಫ್ರಾನ್ಸಿಸ್ ಅವರಿಗೆ ತಮ್ಮ ಮನೆಯ ಎದುರಿಗಿರುವಂತಹ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ ಅನ್ನುವಂತ ಯಾವುದೇ ರೀತಿಯಾದಂತಹ ಕ್ಲೂ ಕೂಡ ಅವರಿಗೆ ಇರೋದಿಲ್ಲ. ಸೊ ಸಿಸಿಟಿವಿ ಪರಿಶೀಲನೆ ನಡೆಸುವಂತ ಸಂದರ್ಭವನ್ನ ಅಂದ್ರೆ ನಡೆಸಬೇಕು ಅಂತ ಹೇಳಿ ಅಂದ್ರೆ ಆ ಪರಿಶೀಲನೆ ನಡೆಸಿ ಏನಾಗಿದೆ ಅನ್ನುವಂಥದ್ದು ಒಂಚೂರು ನಮಗೆ ತಿಳಿಸಿ, ನಮಗೂ ಕೂಡ ಒಂದು ಸ್ವಲ್ಪ ಕ್ಲೂ ಸಿಕ್ಕಿದಾಗ ಆಗುತ್ತೆ, ಕಳ್ಳರು ಏನಾದ್ರು ಸಿಕ್ಕಾಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ ಅವರು ಮನೆ ಮಾಲೀಕನಿಗೆ ಆ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಸೊ ಇಡೀ ಘಟನೆಯ ಬಗ್ಗೆ ಮೊದಲು ಫ್ರಾನ್ಸಿಸ್ಗೆ ಅನುಮಾನ ಶುರುವಾಗುತ್ತೆ. ಏನೋ ವಿಚಾರ ಇದೆ ಅಂತೇಳಿ. ಯಾಕಂತಂದ್ರೆ ಹುಡುಗಿಯರು ಹೇಳ್ತಾ ಇದ್ದಂಥದ್ದಂತ ಅಂದ್ರೆ ಅಲ್ಲಿ ರಾಬರಿ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಂತರದಲ್ಲಿ ಇವರಿಬ್ಬರ ನಡವಳಿಕೆ ಜೊತೆಗೆ ಇವರು ಹೇಳ್ತಾ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಫ್ರಾನ್ಸಿಸ್ಗೂ ಕೂಡ ಅನುಮಾನ ಬಂದಿರುತ್ತೆ. ಜೊತೆಗೆ 1ನೇ ತಾರೀಕಿನಂದು ರಾತ್ರಿ ಕಿರುಚಾಡಿರೋದು ಕೂಡ ಫ್ರಾನ್ಸಿಸ್ಗೆ ತಿಳಿದಿರುತ್ತೆ. ಯಾಕಂತಂದ್ರೆ ಫ್ರಾನ್ಸಿಸ್ನ ಮನೆಯ ಸ್ವಲ್ಪ ಅಣತಿ ದೂರದಲ್ಲೇ ನಡೆದಿದ್ದಂತಹ ಘಟನೆ. ಸರಿಯಾಗಿ ಆ ಹುಡುಗಿಯನ್ನ ಇವರು ಲೈಂಗಿಕ ದೌರ್ಜನ್ಯ ಎಸಗುವಂತ ಸಂದರ್ಭದಲ್ಲಿ ಆಕೆ ಬಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಸರಿಯಾಗಿ ಸುಮಾರು 2:40 ಸುಮಾರಿಗೆ ಆಕೆ ಕಿರ್ಚಾಡ್ಕೊಂಡಿರ್ತಾರೆ ಕೂಡ. ಈ ವಿಚಾರ ಕೂಡ ಫ್ರಾನ್ಸಿಸ್ಗೆ ತಿಳಿದಿರುತ್ತೆ. ಹಾಗೆ ಅವತ್ತು ರಾತ್ರಿ ಏನಾಯ್ತು ಅಂತ ಹೇಳಿ ಯುವತಿಯರನ್ನ ಫ್ರಾನ್ಸಿಸ್ ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಏನಾಯ್ತು ಅನ್ನುವಂಥದ್ದನ್ನ ನಿಜ ಹೇಳಿ ಅನ್ನುವಂಥದ್ದು. ಯಾಕಂದ್ರೆ ನನಗೂ ಕೂಡ ಕಿರ್ಚಾಡಿರುವಂತ ಸದ್ದು ಕೇಳಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಮನೆಗೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ನನ್ನ ಪರ್ಸನ್ನ ಕದ್ದೊಯ್ದಿದ್ರು ಅಂತ ಹೇಳಿ ಯುವತಿ ಮಾಹಿತಿಯನ್ನ ನೀಡ್ತಾಳೆ ಹೊರತು ನನ್ನ ಮೇಲೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಆಕೆ ನೀಡೋದಿಲ್ಲ. ಬೈಕ್ ನಲ್ಲಿ ಬಂದಂತ ಇಬ್ಬರು ಪರ್ಸನ್ನ ಕದ್ದಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ನೀಡ್ತಾರೆ. ಯಾಕಂತಂದ್ರೆ ಯುವತಿಗೆ ಒಂದು ಭಯ ಇರುತ್ತೆ, ಅಕಸ್ಮಾತ್ ಏನೋ ದೃಶ್ಯ ಸೆರೆಯಾಗದೆ ಹೋದ್ರೆ ನಾನೇ ಬಾಯ್ಬಿಟ್ಟು ಹೇಳ್ದಂಗೆ ಆಗ್ಬಿಡುತ್ತಲ್ವಪ್ಪ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಪರ್ಸ್ ಕಳೆದೋಗಿದೆ ಅಂತ ಮಾತ್ರ ಹೇಳ್ತಾಳೆ. ಅದೆಲ್ಲ ಹೇಳಿದ ನಂತರದಲ್ಲಿ ಯುವತಿಯರು ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಳ್ತಾರೆ. ಸೊ ಯುವತಿಯರು ಮನವಿ ಮಾಡ್ಕೊಂಡಂತ ಮೇರೆಗೆ ಫ್ರಾನ್ಸಿಸ್ ಸಿಸಿಟಿವಿ ದೃಶ್ಯದ ಪರಿಶೀಲನೆಯನ್ನ ನಡೆಸ್ತಾರೆ. ಹಾಗೆ ಸಿಸಿಟಿವಿ ದೃಶ್ಯ ಪರಿಶೀಲಿಸಿದ ನಂತರದಲ್ಲಿ ಸಂಪೂರ್ಣವಾಗಿ ಎಲ್ಲಾ ಚಿತ್ರಣವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುತ್ತೆ. ಮೊದಲು ಯುವತಿಯೊಬ್ಳು ಆಟೋದಿಂದ ಇಳಿದು ಮುಂದೆ ಹೋಗುವಂತಹ ದೃಶ್ಯ ಸೆರೆಯಾಗಿರುತ್ತೆ. ಅದು ಮೊದಲಿಗೆ ಓರ್ವ ಯುವತಿ ಹೋಗಿರ್ತಾರೆ. ಆನಂತರ ಯುವತಿ ಹೋದ 50 ಸೆಕೆಂಡ್ ಬಳಿಕ ಮತ್ತೋರ್ವ ಯುವತಿ ಬರುವಂತಹ ದೃಶ್ಯವೂ ಕೂಡ ಸೆರೆಯಾಗಿರುತ್ತೆ. ಅದೇ ಈಗ ಈ ದೃಶ್ಯದಲ್ಲಿ ನಾವೇನ್ ಗಮನಿಸ್ತಾ ಇದ್ದೀವಿ ಅಥವಾ ನಿನ್ನೆಯಿಂದನೂ ಕೂಡ ಗಮನಿಸ್ತಿರುವಂತಹ ದೃಶ್ಯ. ಮತ್ತೋರ್ವ ಯುವತಿ 50 ಸೆಕೆಂಡ್ ಆದ ನಂತರದಲ್ಲಿ ಆಟೋದಿಂದ ಇಳಿದು ಬರುವಂತಹ ದೃಶ್ಯ. ನಂತರ ಇಬ್ಬರು ಯುವಕರು ವಾಹನದಲ್ಲಿ ಬರುವಂತಹ ದೃಶ್ಯ ಕೂಡ ಸೆರೆಯಾಗಿರುತ್ತೆ. ಬಳಿಕ ಯುವತಿಗೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ದೃಶ್ಯವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುತ್ತೆ. ಸಂಪೂರ್ಣವಾಗಿ ಗೊತ್ತಾಗುವಂತ ರೀತಿಲೇ ಅದು ಸೆರೆಯಾಗಿರುತ್ತೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮುಖದ ಚಾರೆ ಒಂದು ಮಟ್ಟಿಗೆ ಗೊತ್ತಾಗದೆ ಹೋದ್ರೂ ಕೂಡ ಸಂಪೂರ್ಣವಾದಂತಹ ಘಟನೆ ಏನಾಗಿದೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ಯಾವಾಗ ಸಿಸಿಟಿವಿಯಲ್ಲಿ ಸೆರೆಯಾದಂತಹ ದೃಶ್ಯವನ್ನ ಮನೆ ಮಾಲೀಕ ಫ್ರಾನ್ಸಿಸ್ ನೋಡ್ತಾರೋ ಆ ಸಂದರ್ಭದಲ್ಲಿ ಅವರು ಶಾಕ್ಗೆ ಒಳಗಾಗ್ತಾರೆ. ಏನ್ ಈ ರೀತಿಯಾದಂತಹ ಘಟನೆ ನನ್ನ ಮನೆ ಮುಂದೆ ಆಗಿದೆಯಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಮನೆ ಮಾಲೀಕ ಪ್ರಶಾಂತ್ ಫ್ರಾನ್ಸಿಸ್ ಒಂದು ಹಂತದಲ್ಲಿ ಗಾಬರಿ ಆಗ್ತಾರೆ. ಈ ರೀತಿಯಾದಂತಹ ಒಂದು ದೃಶ್ಯಾವಳಿಗಳನ್ನ ನೋಡಿದಂತಹ ಸಂದರ್ಭ. ಯಾಕಂತ ಅಂದ್ರೆ ಈ ರೀತಿಯಾದ ದೃಶ್ಯಾವಳಿಗಳನ್ನ ಮೊದಲೇ ನೋಡಿದ್ದು ಫ್ರಾನ್ಸಿಸ್ ಜೊತೆಗೆ ಆ ಯುವತಿಯರ ಜೊತೆ ಸೇರಿ ನೋಡಿರ್ತಾರೆ. ಜೊತೆಗೆ ನಮ್ಮ ಮನೆ ಮುಂದೆನೆ ಈ ರೀತಿ ಘಟನೆ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರಾನ್ಸಿಸ್ ಆ ಸಂದರ್ಭದಲ್ಲಿ ಬೇಸರಗೊಳ್ತಾರೆ. ದೃಶ್ಯ ನೋಡಿದಂತಹ ಯುವತಿಯರಿಗೂ ಕೂಡ ಆ ಕ್ಷಣದಲ್ಲಿ ಗಾಬರಿ ಆಗುತ್ತೆ. ಯಾಕಂತಂದ್ರೆ ಒಂದು ಯುವತಿಗೆ ಗೊತ್ತಿರುತ್ತೆ ತನ್ನ ಮೇಲೆ ಏನಾಗಿದೆ ಅಂತ, ಮತ್ತೊಂದು ಯುವತಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಹಾಗಾಗಿ ಇಬ್ರು ಕೂಡ ಡಿಸ್ಕಸ್ ಮಾಡ್ಕೊಂಡೆ ನೋಡೋಕ್ ಬಂದಿರ್ತಾರೆ. ಆ ಮತ್ತೋರ್ವ ಯುವತಿ ಕೂಡ ಆ ಸಂದರ್ಭದಲ್ಲಿ ಶಾಕ್ ಆಗ್ತಾರೆ. ಸೊ ಫ್ರಾನ್ಸಿಸ್ ಬಳಿ ಸುಳ್ಳು ಹೇಳಿದಂತ ಯುವತಿಯರಿಗೂ ಕೂಡ ದಿಗಿಲಾಗುತ್ತೆ. ಯಾಕಂತಂದ್ರೆ ದೃಶ್ಯ ಸೆರೆಯಾಗಿದೆಯೋ ಇಲ್ವೋ ಅನ್ನುವಂಥ ಅನುಮಾನದ ಮೇಲೆ ಅವರು ಸುಳ್ಳು ಹೇಳಿರ್ತಾರೆ. ಆದ್ರೆ ಆ ನಂತರದಲ್ಲಿ ದೃಶ್ಯ ಸೆರೆಯಾದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಶಾಕ್ ಆಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಯಾರಿಗೂ ತಿಳಿಸದಂತೆ
ಫ್ರಾನ್ಸಿಸ್ಗೆ ಯುವತಿಯರು ಮನವಿ ಮಾಡ್ಕೊಳ್ತಾರೆ. ಮುಂದಿನ ಹಂತದಲ್ಲಿ ಕೋರ್ಟು ಕೇಸು ಅಂತ ಓಡಾಡೋದಕ್ಕೆಲ್ಲ ಆಗೋದಿಲ್ಲ. ಅದು ಕೂಡ ಯುವಕರ ಭಯ ಬೇರೆ ಇರುತ್ತೆ ಯುವತಿಯರಿಗೆ. ಹಾಗಾಗಿ ಯಾರಿಗೂ ಕೂಡ ಹೇಳಬಾರ್ದು ಅಂತ ಹೇಳಿ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಯುವತಿಯರೇ ಖುದ್ದಾಗಿ ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಮನೆ ಮಾಲೀಕ ಫ್ರಾನ್ಸಿಸ್ ಕೂಡ ಆ ಸಂದರ್ಭದಲ್ಲಿ ಸುಮ್ಮನಾಗ್ತಾರೆ. ಕಂಪ್ಲೇಂಟ್ ಕೊಡೋದಕ್ಕೆ ಇವರು ಸಿದ್ಧ ಇಲ್ಲ ಅಂತಂದ್ರೆ ನಾನೇನು ಇದನ್ನು ವಿಚಾರ ಬಹಿರಂಗ ಪಡಿಸೋದಕ್ಕೆ ಸಾಧ್ಯ ಅಂತೇಳಿ. ಸೊ ಜನವರಿ 2ರಿಂದ 3ನೇ ತಾರೀಕಿನ ತನಕ ಈ ಬಗ್ಗೆಯನ್ನ ಯಾವುದೇ ರೀತಿಯಾಗಿ ಚಿಂತನೆಯನ್ನ ನಡೆಸಿರೋದಿಲ್ಲ ಫ್ರಾನ್ಸಿಸ್ ಈ ದೃಶ್ಯಾವಳಿಗಳ ವಿಚಾರವಾಗಿ. ಹಾಗೆ ಜನವರಿ 3ರಂದು ಮಾಧ್ಯಮದಲ್ಲಿ ಸಾಮೂಹಿಕ ಲೈಂಗಿಕ ದೌರ್ಜನ್ಯದ ವರದಿ ಪ್ರಸಾರವಾಗುತ್ತೆ. ಇದು ಈ ಇಡೀ ಒಂದು ಕೇಸ್ಗೆ ಒಂದು ಹಂತದಲ್ಲಿ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕಂತಾದ್ರೆ ಯಾವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಬ್ರಿಗೇಡ್ ರೋಡ್ ಹಾಗೆ MG ರೋಡ್ನಲ್ಲಿ ಸಾಮೂಹಿಕ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಹೋಗುತ್ತೋ ಆ ಸಂದರ್ಭದಲ್ಲಿ ಫ್ರಾನ್ಸಿಸ್ ನಿಧಾನವಾಗಿ ಯೋಚನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅದು ಕೂಡ ಒಂದು ದಿನ ತಡವಾಗಿ ಬಿತ್ತರ ಆದಂತಹ ಸುದ್ದಿ ಜನವರಿ 3ನೇ ತಾರೀಕಿನಂದು. ಈ ಬಗ್ಗೆ ಸಾರ್ವಜನಿಕರಲ್ಲಿ ಮನವಿ ಮಾಡುವಂತೆ ನಗರ ಪೊಲೀಸ್ ಆಯುಕ್ತರು ಕೂಡ ಆ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾರೆ. ಏನಾದ್ರೂ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ದು ನಿಮ್ಗೇನಾದ್ರು ಕ್ಲೂ ಇದ್ರೆ ದಯವಿಟ್ಟು ಬಂದು ಕಂಪ್ಲೇಂಟ್ ಕೊಡಿ ಅಂತ. ಅಫ್ಕೋರ್ಸ್ ಅವರು ಸುಮೋಟೋ ಕೇಸನ್ನು ಹಾಕೊಂಡಿರ್ತಾರೆ. ಆದ್ರೂ ಕೂಡ ಅವರು ಆ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಸೊ ಯಾವುದಾದ್ರೂ ಘಟನೆ ನಡೆದಿದ್ರೆ ದಯವಿಟ್ಟು ಬಂದ್ಬಿಟ್ಟು ನಮಗೆ ಮನವಿ ಮಾಡ್ಕೊಳ್ಳಿ ಅಂತ ಹೇಳಿ ನೂತನ ನಗರ ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಇದು ಕೂಡ ಮಾಧ್ಯಮದಲ್ಲಿ ಆಗಾಗ ಬಿತ್ತರ ಆಗ್ತಾನೆ ಇರುತ್ತೆ. ಯಾವಾಗ ಪೊಲೀಸ್ ಆಯುಕ್ತರೇ ಈ ರೀತಿಯಾಗಿ ಮನವಿ ಮಾಡ್ಕೊಳ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರ ಮನವಿ ಮೇರೆಗೆ CCTV ದೃಶ್ಯವನ್ನ ನೀಡೋದಕ್ಕೆ ಫ್ರಾನ್ಸಿಸ್ ನಿರ್ಧರಿಸ್ತಾರೆ. ಜನವರಿ 3ರ ರಾತ್ರಿ 9:30ಕ್ಕೆ ಪರಿಚಯಿಸಿದ ಇನ್ಸ್ಪೆಕ್ಟರ್ ಓರ್ವರಿಗೆ ಫ್ರಾನ್ಸಿಸ್ ಕರೆ ಮಾಡ್ತಾರೆ. ಯಾಕಂತಂದ್ರೆ ಮಾಧ್ಯಮದಲ್ಲೂ ಕೂಡ ದೃಶ್ಯ ಬಿತ್ತರವಾಗ್ತಾ ಇರುತ್ತೆ. ಪೊಲೀಸರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇರ್ತಾರೆ. ಆಗ ಹೆಣ್ಣೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರಿಗೆ ಫ್ರಾನ್ಸಿಸ್ ಅವರು ಕರೆ ಮಾಡ್ತಾರೆ. ಈ ರೀತಿಯಾದಂತಹ ಒಂದು ಘಟನೆ ನಮ್ಮ ಮನೆ ಎದುರಿಗೆ ನಡೆದಿದೆ ಅನ್ನುವಂಥ ವಿಚಾರವನ್ನ ತಿಳಿಸುವಂತ ನಿಟ್ಟಿನಲ್ಲಿ ಅವರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಇವರು ಕರೆ ಮಾಡ್ತಾರೆ. ಇಡೀ ಘಟನೆಯ ಬಗ್ಗೆ ಇನ್ಸ್ಪೆಕ್ಟರ್ಗೆ ಫ್ರಾನ್ಸಿಸ್ ಅವರು ಮಾಹಿತಿಯನ್ನ ನೀಡ್ತಾರೆ. ಇನ್ನು ಕರೆ ಬಂದಂತ 15 ನಿಮಿಷದಲ್ಲೇ ಫ್ರಾನ್ಸಿಸ್ ಮನೆಗೆ ಇನ್ಸ್ಪೆಕ್ಟರ್ ಕೂಡ ಭೇಟಿ ಕೊಡ್ತಾರೆ. ಹೆಣ್ಣೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿರ್ತಾರೆ. ಸೊ CCTV ದೃಶ್ಯವನ್ನ ಸಂಪೂರ್ಣವಾಗಿ ಅವರು ಸ್ಥಳಕ್ಕೆ ಬಂದು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಪರಿಶೀಲನೆಯನ್ನ ನಡೆಸ್ತಾರೆ. ಕೇವಲ 15 ನಿಮಿಷದಲ್ಲೇ ಶ್ರೀನಿವಾಸ್ ಅವರಿಗೆ ಈ ಪ್ರಕರಣದ ಗಂಭೀರತೆ ಏನು ಅನ್ನುವಂಥದ್ದು ಅರ್ಥ ಆಗಿರುತ್ತೆ. ಹೀಗಾಗಿ ಕೇವಲ 15 ನಿಮಿಷದಲ್ಲೇ ಮನೆಗೂ ಕೂಡ ಬರ್ತಾರೆ. ಸೊ ಹೆಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಈ ಘಟನೆ ಬರದೇ ಹೋದ್ರೂ ಕೂಡ ಫ್ರಾನ್ಸಿಸ್ ಅವರಿಗೆ ಶ್ರೀನಿವಾಸ್ ಅವರು ಪರಿಚಯ ಇದ್ದಂತಹ ಕಾರಣದಿಂದಾಗಿ ತಕ್ಷಣವೇ ಅವರು ಬಂದು ಪರಿಶೀಲನೆ ನಡೆಸ್ತಾರೆ. ಶ್ರೀನಿವಾಸ್ ಅವರಿಗೆ ಈ ಪ್ರಕರಣದ ಗಂಭೀರತೆ ಅರ್ಥ ಆಗ್ತಾ ಇದ್ದಂತೆ ತಕ್ಷಣವೇ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಫೋನ್ ಮಾಡಿ ಇನ್ಸ್ಪೆಕ್ಟರ್ಗೆ ಅವರು ಮನವಿಯನ್ನ ಮಾಡ್ಕೊಡ್ತಾರೆ. ಸೊ ಆ ನಂತರದಲ್ಲಿ ಬಾಣಸ್ವಾಡಿ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಆದಂತಹ ಕಾರಣದಿಂದಾಗಿ ಬಾಣಸ್ವಾಡಿಯ ಠಾಣಾಧಿಕಾರಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರು ಆ ಸಂದರ್ಭದಲ್ಲಿ ಫ್ರಾನ್ಸಿಸ್ ಅವರ ಮನೆಗೆ ಆಗಮಿಸ್ತಾರೆ. ಘಟನೆ ಬಗ್ಗೆ ಇಬ್ಬರು ಇನ್ಸ್ಪೆಕ್ಟರ್ ಕೂಡ ACP ರವಿಕುಮಾರ್ ಅವರಿಗೆ ಮಾಹಿತಿಯನ್ನ ನೀಡ್ತಾರೆ. ACP ರವಿಕುಮಾರ್ ಅವರಿಗೆ ಇಬ್ಬರು ಇನ್ಸ್ಪೆಕ್ಟರ್ಗಳು ಕೂಡ ಕೂತು ಅದನ್ನ ದೃಶ್ಯವನ್ನ ನೋಡಿ ಪ್ರಕರಣದ ಗಂಭೀರತೆಯನ್ನ ಅರಿತಿ ACP ರವಿಕುಮಾರ್ಗೆ ಮಾಹಿತಿಯನ್ನ ನೀಡ್ತಾರೆ. ಮಾಹಿತಿ ಕೇಳಿ ಗಾಬರಿಯಾದಂತಹ ACP ರವಿಕುಮಾರ್ ಅವರು ಕೂಡ ಸ್ಥಳಕ್ಕೆ ಆಗಮಿಸ್ತಾರೆ. ಮನೆ ಮಾಲೀಕ ಪ್ರಶಾಂತ್ ಫ್ರಾನ್ಸಿಸ್ ಮನೆಗೆ ACP ರವಿಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಯಾಕಂತಂದ್ರೆ ಇಲ್ಲಿ ತನಕ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದ್ದದ್ದು ಅಂದ್ರೆ ಬ್ರಿಗೇಡ್ ರೋಡ್ MG ರೋಡ್ ಅಲ್ಲಿ ಆದಂತ ಲೈಂಗಿಕ ದೌರ್ಜನ್ಯದ ವಿಚಾರವಾಗಿ. ಆದ್ರೆ ತನ್ನ ಸರಹದ್ದಲ್ಲೂ ಕೂಡ ಈ ರೀತಿ ಘಟನೆ ಆಗಿದೆಯಲ್ಲ ಅಂತ ತಿಳಿದಂತ ACP ತಕ್ಷಣವೇ ಮತ್ತೆ ಇನ್ಸ್ಪೆಕ್ಟರ್ಸ್ ಜೊತೆಗೆ ACP ಅವರು ಕೂಡ ಜೊತೆಗೂಡಿ CCTV ದೃಶ್ಯವನ್ನ ಪರಿಶೀಲಿಸ್ತಾರೆ. ಸೊ ಪ್ರಾಥಮಿಕ ಹಂತದಲ್ಲಿ ಏನಾದ್ರು ಕ್ಲೂ ಸಿಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಪರಿಶೀಲಿಸ್ತಾರೆ. ಯುವತಿಯ ಬಗ್ಗೆ ಮಾಹಿತಿ ಇದೆಯಾ ಅಂತ ಹೇಳಿ ಫ್ರಾನ್ಸಿಸ್ ಅವರನ್ನ ಈ ಸಂದರ್ಭದಲ್ಲಿ ಪೊಲೀಸರು ಪ್ರಶ್ನಿಸ್ತಾರೆ. ಯಾಕಂತಂದ್ರೆ ಹೇಳಿ ಕೇಳಿ ಫ್ರಾನ್ಸಿಸ್ ಅವರ ಮನೆ ಮುಂದೆನೆ ಈ ಘಟನೆ ನಡೆದಿರುತ್ತೆ. ಹೀಗಾಗಿ ಸೊ ಅವರು ಅಪರಿಚಿತ ಯುವತಿಯರು, ಅವ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಫ್ರಾನ್ಸಿಸ್ ಪೊಲೀಸರ ಮುಂದೆ ಹೇಳ್ತಾರೆ. ಸೊ 2ನೇ ತಾರೀಕು ಸಂಜೆ 5 ಗಂಟೆಗೆ ಮನೆಗೆ ಬಂದಿದ್ರು. 5ರಿಂದ 5:30ರ ಸಂದರ್ಭದಲ್ಲಿ ಅವರಿಗೆ CCTV ದೃಶ್ಯಾವಳಿಗಳನ್ನ ತೋರಿಸ್ತೆ, ಯಾರಿಗೂ ವಿಚಾರ ಹೇಳ್ಬೇಡಿ ಅಂತೇಳಿ ಅವರು ಹೊರಟು ಹೋದ್ರು ಅಂತ ಹೇಳ್ತಾರೆ. ಹೊರತು ಯುವತಿಯರ ವಿಚಾರವಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇರೋದಿಲ್ಲ. ಸೊ CCTV ದೃಶ್ಯವನ್ನ ಚೆಕ್ ಮಾಡಿಸಿದ್ರು ನನ್ನ ಬಳಿ. ಆ ಮಾಹಿತಿಯನ್ನ ನಾನು ಅವರಿಗೆ ಕೊಟ್ಟೆ. ನನ್ನ ಬಳಿ ಇದ್ದಂಥ ಮಾಹಿತಿ ಅಂದ್ರೆ CCTV ಫುಟೇಜ್ ಅಲ್ಲಿ ಇದ್ದಂಥ ಮಾಹಿತಿ ಅಷ್ಟು ಬಿಟ್ರೆ ಮತ್ತೆ ಯಾವುದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ತಕ್ಷಣ DCP ಅಜಯ್ ಹಿಲೋರಿ ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ ಇವರಿಗೆ ಮಾಹಿತಿಯನ್ನ ನೀಡ್ತಾರೆ ACP ರವಿಕುಮಾರ್. ಸೊ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಸೊ ಇಲ್ಲಿ ಮೊದಲಿಗೆ ಮಾಡುವಂತಹ ಕೆಲಸ ಅಂತ ಅಂದ್ರೆ ACP ಅವರು ತಕ್ಷಣ DCP ಅಜಯ್ ಹಿಲೋರಿ ಅವರಿಗೆ ಮಾಹಿತಿಯನ್ನ ನೀಡ್ತಾರೆ. ಆ ನಂತರದಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಅವರಿಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಸೊ ಅವರ ಆದೇಶದಂತೆ CCTV ದೃಶ್ಯವನ್ನ ವಶಕ್ಕೆ
ಪಡೆಯೋಕೆ ಪೊಲೀಸರು ಸನ್ನದ್ಧ ಆಗ್ತಾರೆ. ಸೊ ಡಿಸಿಪಿ ಅಜಯ್ ಹಿಲೋರಿ ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಅವರಿಗೆ ಮಾಹಿತಿಯನ್ನ ನೀಡಿದಂತ ನಂತರದಲ್ಲಿ ಅವರು ಸಿಸಿಟಿವಿ ಫುಟೇಜ್ ಅನ್ನ ಮೊದಲು ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಸೊ ಇಲ್ಲಿ ಒಂದಂತೂ ಸ್ಪಷ್ಟ ಆಗಿತ್ತು, ಕಮ್ಮನಹಳ್ಳಿಯಲ್ಲಿ ನಡೆದಿದ್ದಂತಹ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಪೊಲೀಸರ ಗಮನಕ್ಕೆಂತೂ ಈ ರೀತಿಯಾಗಿ ಬಂತು. ಆದ್ರೆ ಆ ನಂತರದಲ್ಲಿ ಯಾರಿವರು ಆರೋಪಿಗಳು ಅನ್ನೋದನ್ನ ಪತ್ತೆ ಹಚ್ಚೋದೇ ಪೊಲೀಸರಿಗೆ ಸವಾಲಿನ ಕೆಲಸ ಆಗಿತ್ತು. ಆದ್ರೆ ಅದರಲ್ಲೂ ಕೂಡ ಪೊಲೀಸರು ಯಶಸ್ವಿ ಆಗ್ತಾರೆ. ಆ ನಂತರದಲ್ಲಿ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅನ್ನುವಂಥದ್ದನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಆಪರೇಷನ್ ಕಾಮುಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಲ್ಲಿ ಈ ಘಟನೆ ಹೇಗೆ ಬೆಳಕಿಗೆ ಬಂತು ಅನ್ನುವಂತ ವಿಚಾರವಾಗಿ ನಿಮಗೆ ಗೊತ್ತಾಯ್ತು. ಆದ್ರೆ ಆ ನಂತರದಲ್ಲಿ ಹೇಗೆ ಸೆರೆ ಸಿಕ್ಕರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಈ ರೀತಿಯಾದಂತಹ ಘಟನೆ ಜನವರಿ 4ರಂದು ಮಾಧ್ಯಮಗಳಲ್ಲಿ ಬಿತ್ತರಾಗೋದಕ್ಕೆ ಆರಂಭ ಆಗುತ್ತೆ. ಸಿಸಿಟಿವಿಯ ಫುಟೇಜ್ ಬಹುತೇಕ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗೋದಕ್ಕೆ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಇದು ಕೇವಲ ರಾಜ್ಯದ ವಿಚಾರವಾಗಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತನೂ ಕೂಡ ಈ ಘಟನೆ ಬಗ್ಗೆ ತೀವ್ರ ಖಂಡನೆ ವ್ಯಕ್ತವಾಗುತ್ತೆ, ಆಕ್ರೋಶ ವ್ಯಕ್ತವಾಗುತ್ತೆ. ಈ ರೀತಿಯಾದಂತಹ ಒಂದು ಘಟನೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಆರೋಪಿಗಳನ್ನ ಹಿಡಿಯುವಂತೆ ಆ ನಂತರದಲ್ಲಿ ಪೊಲೀಸರ ಮೇಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂತಾದ್ರೆ ಇಡೀ ಬೆಂಗಳೂರೇ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ಈ ಘಟನೆ ಆಗಿದೆ ಅಂತೇಳಿ ವಿಶ್ಲೇಷಣೆಗಳು ಆರಂಭ ಆಗುತ್ತೆ. ಅದು ರಾಷ್ಟ್ರವ್ಯಾಪಿ ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ. ಸೊ ಪ್ರಕರಣವನ್ನ ಈ ಸಂದರ್ಭದಲ್ಲಿ ಪೊಲೀಸರು ಗಂಭೀರವಾಗಿ ಪರಿಗಣಿಸ್ತಾರೆ. ಬಾಣಸವಾಡಿ ಠಾಣೆಗೆ ಹಿರಿಯ ಅಧಿಕಾರಿಗಳು ಆ ಸಂದರ್ಭದಲ್ಲಿ ದೌಡಾಯಿಸ್ತಾರೆ. ಯಾವಾಗ ಒತ್ತಡ ಜಾಸ್ತಿ ಆಗ್ತಾ ಹೋಯ್ತೋ ಇಡೀ ದೇಶದಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆರಂಭ ಆಯಿತು. ಪ್ರಕರಣದ ಗಂಭೀರತೆಯನ್ನು ಅರಿತಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಾಣಸವಾಡಿ ಠಾಣೆಗೆ ದೌಡಾಯಿಸ್ತಾರೆ. ಏನಾಗಿದೆ ಏನು ಅನ್ನುವಂತ ವಿಚಾರವನ್ನ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ, ಗ್ರೌಂಡ್ ರಿಪೋರ್ಟ್ ಅನ್ನ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿ ಸೊ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಈ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋಗ್ತಾರೆ. ಆ ನಂತರದಲ್ಲಿ ಡಿಸಿಪಿ ಅಜಯ್ ಹಿಲೋರಿ ಜೊತೆಗೆ ಡಿಸಿಪಿ ಹರ್ಷ ಅವರು ಕೂಡ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಚರ್ಚೆಯನ್ನ ನಡೆಸ್ತಾರೆ ಘಟನೆ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ಎಸಿಪಿ ರವಿಕುಮಾರ್ ಹಾಗೆ 3 ಇನ್ಸ್ಪೆಕ್ಟರ್ಗಳು ಕೂಡ ಇರ್ತಾರೆ. ಅವ್ರ ಜೊತೆಗೂ ಕೂಡ ಚರ್ಚೆಯನ್ನ ನಡೆಸ್ತಾರೆ. ಯಾರು? ಹಿರಿಯ ಅಧಿಕಾರಿಗಳು. ಡಿಸಿಪಿ ಅಜಯ್ ಹಿಲೋರಿ, ಡಿಸಿಪಿ ಹರ್ಷ ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್, ಎಸಿಪಿ ರವಿಕುಮಾರ್ ಜೊತೆಗೆ 3 ಇನ್ಸ್ಪೆಕ್ಟರ್ಗಳ ಜೊತೆಗೆ ಚರ್ಚೆಯನ್ನು ನಡೆಸ್ತಾರೆ. ಘಟನೆ ನಡೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಹಿರಿಯ ಅಧಿಕಾರಿಗಳು ಕಲೆ ಹಾಕ್ತಾರೆ. ಸೊ ಆರೋಪಿಗಳನ್ನ ಪತ್ತೆ ಹಚ್ಚೋಕೆ 3 ಪೊಲೀಸರ ತಂಡವನ್ನ ಸಂದರ್ಭದಲ್ಲಿ ರಚನೆ ಮಾಡೋದಕ್ಕೆ ನಿರ್ಧರಿಸಲಾಗುತ್ತೆ. ಆನ್ ಸ್ಪಾಟ್ ಇಂತಹದೊಂದು ಕಾರ್ಯವನ್ನ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೈಗೊಳ್ತಾರೆ. 3 ತಂಡವನ್ನ ರಚನೆ ಮಾಡಲಾಗುತ್ತೆ. ಎಸಿಪಿ ರವಿಕುಮಾರ್ ನೇತೃತ್ವದಲ್ಲಿ ಈ 3 ತಂಡವನ್ನ ರಚನೆ ಮಾಡಲಾಗುತ್ತೆ. ಬಾಣಸವಾಡಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದ 1 ತಂಡವನ್ನ ರಚನೆ ಮಾಡಲಾಗುತ್ತೆ. ಯಾಕಂದ್ರೆ ಸಂಪೂರ್ಣವಾದಂತಹ ಘಟನೆ ನಡೆದಂಥದ್ದು ಇವರ ಠಾಣಾ ವ್ಯಾಪ್ತಿಯಲ್ಲೇ. ಆ ನಂತರದಲ್ಲಿ ಹೆಣ್ಣೂರು ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದ 1 ತಂಡವನ್ನ ರಚಿಸಲಾಗುತ್ತೆ. ಹೇಳಿಕೆಯಲ್ಲಿ ಶ್ರೀನಿವಾಸ್ ಅವರಿಗೇನೆ ಫ್ರಾನ್ಸಿಸ್ ಅವರು ಈ ವಿಚಾರವನ್ನ ಮೊದಲ ಬಾರಿಗೆ ತಿಳಿಸಿದಂಥದ್ದು. ಆ ನಂತರದಲ್ಲಿ ಪಕ್ಕದ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಾದಂತಹ ಕಾರಣದಿಂದಾಗಿ ಹೆಣ್ಣೂರು ಠಾಣಾ ವ್ಯಾಪ್ತಿಯ ಶ್ರೀನಿವಾಸ್ ಜೊತೆಗೆ ರಾಮಮೂರ್ತಿ ನಗರದ ಇನ್ಸ್ಪೆಕ್ಟರ್ ಚಂದಾವರ್ ನೇತೃತ್ವದಲ್ಲಿ ಮತ್ತೊಂದು ತಂಡ, ಒಟ್ಟು 3 ತಂಡವನ್ನ ರಚಿಸಲಾಗುತ್ತೆ ಎಸಿಪಿ ರವಿಕುಮಾರ್ ಅವರ ನೇತೃತ್ವದಲ್ಲಿ. ಹಾಗೆ ಮತ್ತೊಂದು ವಿಚಾರ ಅಂತಂದ್ರೆ ಯುವತಿ ಯಾರು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬೇಕಾಗಿರುತ್ತೆ. ಸೊ ಆ ಯುವತಿಯ ಪತ್ತೆಗೂ ಕೂಡ ಮಹಿಳೆಯರ ಒಂದು ಪೊಲೀಸ್ ತಂಡವನ್ನ ಅಥವಾ ಒಂದು ಮಹಿಳಾ ಪೊಲೀಸರನ್ನ ನಿಯೋಜನೆ ಮಾಡುವಂತ ಕಾರ್ಯವನ್ನ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಕಾಮುಕರನ್ನ ಹಿಡಿಯೋದು ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಯಾಕಂತ ಅಂದ್ರೆ ಸಿಸಿಟಿವಿಯಲ್ಲಿ ದೊರೆತಿದ್ದಂತಹ ದೃಶ್ಯಾವಳಿಗಳು ಹೆಚ್ಚೇನು ಕ್ಲೂ ಕೊಡ್ತಾ ಇರೋದಿಲ್ಲ. ಸಿಸಿಟಿವಿ ದೃಶ್ಯ ಲಭ್ಯ ಇದ್ರೂ ಕೂಡ ಆರೋಪಿಗಳ ಪತ್ತೆ ಹಚ್ಚೋದು ಬಹಳ ಕಷ್ಟಕರವಾಗಿರುತ್ತೆ. ಸೊ ಸಿಸಿಟಿವಿ ದೃಶ್ಯದಲ್ಲಿ ಆರೋಪಿಗಳ ಮುಖಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇರೋದಿಲ್ಲ. ಎಲ್ಲವೂ ಕೂಡ ಒಂದು ಕತ್ತಲೆಯಲ್ಲೇ ನಡೆದಂತ ಘಟನೆ ಆದಂತಹ ಕಾರಣದಿಂದಾಗಿ ಅವರು ನಡೆದಾಡಿದ್ದಂಥದ್ದು, ಲೈಂಗಿಕ ದೌರ್ಜನ್ಯ ಎಸಗಿದ್ದಂಥದ್ದು ಪಕ್ಕ ಆಗಿತ್ತು. ಆದ್ರೆ ಅವ್ರು ಯಾರು, ಯುವತಿ ಯಾರು ಅನ್ನುವಂಥದ್ದಕ್ಕೆ ಇನ್ಫಾರ್ಮೇಶನ್ ಇರೋದಿಲ್ಲ. ಸೊ ಬೆಂಗಳೂರಿನ ಸುರಕ್ಷತೆಯ ಬಗ್ಗೆ ಈ ಸಂದರ್ಭದಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಇದನ್ನ ಗಂಭೀರ ಪ್ರಮಾಣದಲ್ಲಿ ಅಂದ್ರೆ ಗಂಭೀರ ಸ್ವರೂಪದಲ್ಲಿ ಪೊಲೀಸರು ಪರಿಗಣಿಸ್ತಾರೆ. ಈ ಪ್ರಕರಣವನ್ನು ಗಂಭೀರವಾಗಿ ಪೊಲೀಸರು ಪರಿಗಣಿಸ್ತಾರೆ. ಬೆಂಗಳೂರು ಮಹಿಳೆಯರಿಗೆ ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಮತ್ತೆ ಮತ್ತೆ ಆ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಹೋಗೋದಕ್ಕೆ ಆರಂಭ ಆಗುತ್ತೆ. ಸಹಜವಾಗಿ ಈ ಸಂದರ್ಭದಲ್ಲೂ ಗೃಹ ಸಚಿವರು ಕೂಡ ಈ ಸಂದರ್ಭದಲ್ಲಿ ಏನಾಗಿದೆ ಏನು ಅನ್ನುವಂಥದ್ದನ್ನ ಕಂಟಿನ್ಯೂಸ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನದಲ್ಲಿ ಇರ್ತಾರೆ. ಹೀಗಾಗಿ ಪೊಲೀಸರ ಮೇಲೆ ಒಂದು ಪ್ರೆಷರ್ ಬಿಲ್ಡಪ್ ಆಗಿರುತ್ತೆ. ಸೊ ಮೊದಲು ಘಟನೆ ನಡೆದಂತ ಪ್ರದೇಶದಲ್ಲಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನು ನಾವು ಪರಿಶೀಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯೋನ್ಮುಖ ಆಗ್ತಾರೆ. ಖುದ್ದು ಹೇಮಂತ್ ನಿಂಬಾಳ್ಕರ್ ಒಮ್ಮೆ ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸ್ತಾರೆ. ಅವರು
ಸಿಸಿಟಿವಿ ದೃಶ್ಯವನ್ನು ಪರಿಶೀಲಿಸಿದ ಬಳಿಕ ಸುತ್ತಮುತ್ತಲೂ ಇರುವಂತಹ ಸಿಸಿಟಿವಿ ದೃಶ್ಯವನ್ನು ಕೂಡ ನೀವು ವಶಕ್ಕೆ ಪಡೆಯಿರಿ ಅನ್ನುವಂಥದ್ದನ್ನ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಹೇಳಿಕೆಯಲ್ಲಿ ಬೆಂಗಳೂರಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಸಿಸಿ ಕ್ಯಾಮೆರಾ ಅಳವಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇತರ ನಗರಗಳಿಗೆ ಹೋಲಿಸಿಕೊಂಡ್ರೆ ನಾವು ಸ್ವಲ್ಪ ಫಾರ್ವರ್ಡ್ ಆಗಿದ್ದೀವಿ, ಅದಕ್ಕೋಸ್ಕರ ಬಹಳಷ್ಟು ಸಿಸಿ ಕ್ಯಾಮೆರಾ ಇರಬಹುದು ಅನ್ನುವಂಥದ್ದನ್ನು ಕೂಡ ಪೊಲೀಸರಿಗೆ ಗೊತ್ತಿರುತ್ತೆ. ಸೊ ಘಟನೆ ನಡೆದಂತಹ ಪ್ರದೇಶದ ಸುತ್ತಮುತ್ತಲ ಇದ್ದಂತಹ 6 ಸಿಸಿಟಿವಿ ಇರುವಂತದ್ದು ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಆ ನಂತರದಲ್ಲಿ 6 ಸಿಸಿಟಿವಿ ಕ್ಯಾಮೆರಾದ ದೃಶ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ಸಂಗ್ರಹಿಸುತ್ತಾರೆ. ಘಟನೆ ನಡೆದಂತ ಸಮಯದ ಸಂದರ್ಭದಲ್ಲಿ ಟವರ್ ಲೊಕೇಶನ್ ನ ಮಾಹಿತಿಯನ್ನು ಕೂಡ ಇವರು ಸಂಗ್ರಹಿಸ್ತಾರೆ. ಆ ಸ್ಥಳದಲ್ಲಿ ಯಾರ್ಯಾರು ಆ ಸಂದರ್ಭದಲ್ಲಿ ಓಡಾಡ್ತಾ ಇದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಸಿಸಿಟಿವಿ ದೃಶ್ಯ ಪರಿಶೀಲಿಸಿದ ಒಂದು ತಂಡ ಹಿರಿಯ ಅಧಿಕಾರಿಗಳಿಗೆ ಏನೇನು ಮಾಹಿತಿ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾರೆ. ಅಂದ್ರೆ ಪರಿಶೀಲನೆ ಮಾಡೋದಕ್ಕೋಸ್ಕರನೇ ಒಂದು ತಂಡ, ಹಿರಿಯ ಅಧಿಕಾರಿಗಳ ತಂಡವನ್ನು ಕೂಡ ನಿಯೋಜಿಸಲಾಗಿರುತ್ತೆ. ಅವರು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸೊ ಒಂದು ವಿಶೇಷ ತಂಡದಿಂದ ಸಿಸಿಟಿವಿಯ ದೃಶ್ಯ, ಅಂದ್ರೆ ಈ ಸಿಸಿಟಿವಿ ಸೇರಿದಂತೆ ಲಾರೆನ್ಸ್ ರಸ್ತೆಯಲ್ಲಿದ್ದಂಥ ಸಿಸಿಟಿವಿ ಸೇರಿದಂತೆ ಸುತ್ತಮುತ್ತಲಿದ್ದಂಥ 6 ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳೇನಿರುತ್ತೋ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ಗಮನಕ್ಕೆ ಬರುತ್ತೆ, ಡಿಫ್ರೆಂಟ್ ಸ್ಟೈಲ್ ನಲ್ಲಿ ಹೇರ್ ಕಟ್ ಮಾಡಿದ್ದಾರೆ ಈ ಯುವಕರು ಅನ್ನುವಂಥದ್ದು ಸುಳಿವು ಗೊತ್ತಾಗುತ್ತೆ. ಸ್ವಲ್ಪ ಬೇರೆ ಬೇರೆ ಸಿಸಿ ಕ್ಯಾಮೆರಾದಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇದು ಸ್ಪಷ್ಟವಾಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಸೈಡ್ ಶಾರ್ಟ್ ಕಟ್ ಮಾಡಿರುವಂತ ಯುವಕರ ಗುಂಪು ದೃಶ್ಯದಲ್ಲಿ ಪತ್ತೆಯಾಗುತ್ತೆ. ಈಗ ಸದ್ಯ ಏನು ಹೇರ್ ಕಟ್ ನಾವು ಬಹಳಷ್ಟು ಗಮನಿಸ್ತಾ ಇದೀವಿ, ಆ ಫೋಟೋದಲ್ಲೂ ಕೂಡ ಗಮನಿಸ್ತಾ ಇದ್ದಂತೆ ನಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆ ಫೋಟೋದಲ್ಲಿ ಒಂದ್ ಸೈಡ್ ಫುಲ್ ಶಾರ್ಟ್, ಮತ್ತೊಂದ್ ಕಡೆ ಅದನ್ನು ಕ್ರಾಪ್ ಮಾಡುವಂತ ಸಂದರ್ಭದಲ್ಲಿ ಲಾಂಗ್ ಹೇರ್, ಈ ರೀತಿಯಾದಂತಹ ಹೇರ್ ಕಟ್ ಇರೋದು ಗೊತ್ತಾಗುತ್ತೆ. ಅದೇ ರೀತಿಯಾದಂತಹ ಹೇರ್ ಕಟ್ ಮಾಡಿರುವಂತಹ 12 ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಅಣಿಯಾಗ್ತಾರೆ. ಈ ರೀತಿಯಾದಂತಹ ಹೇರ್ ಕಟ್ ಇರುವ 12 ಜನರನ್ನ ಪೊಲೀಸರು ವಶಕ್ಕೆ ಪಡ್ತಾರೆ, ಅಂದ್ರೆ ಆ ಏರಿಯಾದ ಸುತ್ತಮುತ್ತಲು ಇರುವಂತಹ ಯುವಕರನ್ನ. ಸೊ 6 ಸಿಸಿಟಿವಿ ಕ್ಯಾಮೆರಾ ಪೈಕಿ ಒಂದು ಪ್ರದೇಶದ ದೃಶ್ಯದಲ್ಲಿ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಮಹತ್ವದ ಸುಳಿವು ಲಭ್ಯವಾಗುತ್ತೆ. ಇನ್ನು ಕಮ್ಮನಹಳ್ಳಿಯ ಕುಳ್ಳಪ್ಪ ಸರ್ಕಲ್ ನಲ್ಲಿ ಬಕೆಟ್ ಬಿರಿಯಾನಿ ಅನ್ನುವಂತ ಒಂದು ಹೋಟೆಲ್ ಇದೆ. ಆ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯಗಳು ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಸಿಸಿಟಿವಿ ಕ್ಯಾಮೆರಾದ ದೃಶ್ಯದಲ್ಲಿ ಸೋಮು ಅಲಿಯಾಸ್ ಚಿನ್ನು ಅನ್ನುವಂತಹ ವ್ಯಕ್ತಿಯ ಮುಖ ಸೆರೆಯಾಗಿರುವಂತದ್ದು ಬಹಳ ಸ್ಪಷ್ಟವಾಗಿರುತ್ತೆ. ಹಾಗೆ ಶಂಕಿತರ ಪೈಕಿ ಸೋಮುನನ್ನ ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಸೋಮು ಮುಖಚಾರೆ ಶಂಕಿತರನ್ನ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ನಡೆಸಲಾಗುತ್ತೆ. 12 ಜನರು ಕೂಡ ಸೇಮ್ ಹೇರ್ ಸ್ಟೈಲ್ ಇದ್ದಂತವರು. ಸೊ ಒಬ್ಬೊಬ್ಬರನ್ನೇ ವಿಚಾರಣೆಯನ್ನ ನಡೆಸ್ತಾ ಹೋಗುತ್ತೆ ಪೊಲೀಸರ ತಂಡ. ಇನ್ನು ಸೋಮುಗೆ ಸಿಸಿಟಿವಿ ದೃಶ್ಯದಲ್ಲಿರುವುದು ನೀನೇನಾ ಅನ್ನುವಂತ ಪ್ರಶ್ನೆಯನ್ನ ಸಹಜವಾಗಿ ಈ ಸಂದರ್ಭದಲ್ಲಿ ಪೊಲೀಸರು ಇಟ್ಟಿರ್ತಾರೆ. ಯಾಕಂತಂದ್ರೆ ಬಹುತೇಕ ಸೋಮು ಮುಖಚಾರಿನೂ ಕೂಡ ಇದರಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗಿರುತ್ತೆ, ಇದರಲ್ಲಿರುವಂತದ್ದು ಸೋಮು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಸೋಮುನನ್ನ ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಅವರು ಪ್ರಶ್ನೆ ಮಾಡ್ತಾರೆ, ಅಲ್ಲಿರುವಂತವನು ನೀನೇನಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗ ಆತ ಸಹಜವಾಗಿ ಕಳ್ಳ, ಯಾರು ಕೂಡ ನಾನು ಕಳ್ಳ ಅಥವಾ ಆರೋಪಿ ಅಂತ ಒಪ್ಕೊಳ್ಳೋದಿಲ್ಲ. ಸೊ ಸಿಸಿಟಿವಿ ದೃಶ್ಯದಲ್ಲಿರೋದು ನಾನಲ್ಲ, ನಾನು ಅವತ್ತು ನಗರದಲ್ಲಿ ಇರಲೇ ಇಲ್ಲ ಅನ್ನುವಂತಹ ವಾದವನ್ನ ಈ ಸಂದರ್ಭದಲ್ಲಿ ಸೋಮು ಪೊಲೀಸರ ಮುಂದಿಡ್ತಾನೆ. ಸೊ ಸೋಮುನನ್ನ ಬಿಟ್ಟು ಬೇರೆಯವರನ್ನ ಆ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ಯಾಕಂತಂದ್ರೆ ಸೋಮು ಬಹುಶಃ ಆತ ಅಮಾಯಕ ಇರಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆಯವರನ್ನ ನಂತರದಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಅಂದ್ರೆ ವಿಚಾರಣೆಯನ್ನ ನಡೆಸ್ತಾ ಹೋಗ್ತಾರೆ. ಸೊ ಪೊಲೀಸರಿಂದ 12 ಜನರ ಪೈಕಿ ವಿಚಾರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಲ್ತಾನ್ ಬಾಯ್ ಎನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಆತನ ವಿಚಾರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಆತ ರಾತ್ರಿ 8:48 ಸಂದರ್ಭದಲ್ಲಿ ನಾನು ಸೋಮುನನ್ನ ನೋಡಿದ್ದೆ ಅಂತೇಳಿ ಸುಲ್ತಾನ್ ಮಾಹಿತಿಯನ್ನ ಕೊಡ್ತಾನೆ. ಆದ್ರೆ ಇಲ್ಲಿ ಸೋಮು ಪೊಲೀಸರಿಗೆ ನೀಡಿದಂತ ಮಾಹಿತಿ ವ್ಯತಿರಿಕ್ತವಾಗಿತ್ತು. ನಾನು ಆ ಸಂದರ್ಭದಲ್ಲಿ ನಗರದಲ್ಲಿ ಇರಲೇ ಇಲ್ಲ ಅನ್ನುವಂಥ ಮಾಹಿತಿಯನ್ನ ಹೇಳಿರ್ತಾನೆ. ಅದರಲ್ಲೂ ಕೂಡ ಸುಲ್ತಾನ್ ಬಾಯ್ ಒಂದು ಮಾತನ್ನ ಸ್ಪಷ್ಟಪಡಿಸಿರ್ತಾನೆ, ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿನೇ ನಾನು ಸೋಮುನನ್ನ ನೋಡಿದ್ದೀನಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಸುಲ್ತಾನ್ ಬಾಯ್ ಸ್ಪಷ್ಟವಾಗಿ ಹೇಳಿರ್ತಾನೆ. ಹಾಗೆ ಪೊಲೀಸ್ ಭಾಷೆಯಲ್ಲಿ ಆ ನಂತರದಲ್ಲಿ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸೋಮು ಈ ವಿಚಾರವನ್ನ ಬಾಯಿ ಬಿಡ್ತಾನೆ. ನಾನು ಆ ಸ್ಥಳದಲ್ಲಿ ಇದ್ದೆ ಅಥವಾ ಏನೇನಾಯ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮು ಸತ್ಯ ಬಾಯಿ ಬಿಡ್ತಾ ಹೋಗ್ತಾನೆ. ಪೊಲೀಸರು ಕಟ್ಟುನಿಟ್ಟಾಗಿ ವಿಚಾರಣೆ ನಡೆಸಿದಂತ ನಂತರದಲ್ಲಿ ಹಾಗೆ ಕೃತ್ಯ ಮತ್ತು ಇನ್ನುಳಿದ ಆರೋಪಿಗಳ ಬಗ್ಗೆ ಆ ಸಂದರ್ಭದಲ್ಲಿ ಸೋಮು ಅಲಿಯಾಸ್ ಚಿನ್ನು ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ. ಕೃತ್ಯ ನಡೆಸಿದ್ದು ಲಿನೋ, ಹಾಗೆ ಜೊತೆಗಿದ್ದವರು ನಾವಲ್ಲ, ಒಟ್ಟು 6 ಮಂದಿ ಇದ್ವು ನಾವೆಲ್ಲವೂ ಕೂಡ ಅನ್ನುವಂಥದ್ದನ್ನ ಸಂದರ್ಭದಲ್ಲಿ ಆತ ಹೇಳ್ತಾನೆ. ಕೃತ್ಯ ನಡೆಸಿದ್ದು ನಾನಲ್ಲ, ಲೆನೋ ಅನ್ನುವಂತಹ ವ್ಯಕ್ತಿ, ಜೊತೆಗೆ ಆತನ ಜೊತೆಗಿದ್ದವರು, ನಾವು ಒಟ್ಟು 6 ಮಂದಿ ಇದ್ವು. ಕೃತ್ಯ ನಡೆಸಿದ್ದು ಲೆನೋ ಹಾಗೆ ಜೊತೆಗಿದ್ದವರು, ನಾವೆಲ್ಲ ಒಟ್ಟು 6 ಮಂದಿ ಇದ್ವು, ಆದ್ರೆ ನಮ್ದೇನು ಇದರಲ್ಲಿ ಪಾತ್ರ ಇಲ್ಲ ಅನ್ನುವಂಥ ಪ್ರಾಥಮಿಕ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಸೋಮಶೇಖರ್ ಬಾಯಿ ಬಿಡ್ತಾನೆ. ತನಿಖಾಧಿಕಾರಿಗಳ ಮುಂದೆ ಸೋಮಶೇಖರ್ ಅಲಿಯಾಸ್ ಸೋಮು ಅಲಿಯಾಸ್ ಚಿನ್ನು ಈತ ಬಾಯಿ ಬಿಡ್ತಾನೆ. ಇದೇ ಪೊಲೀಸರಿಗೆ ದೊರೆತಂತಹ
ಪ್ರಕರಣದ ಇನ್ವೆಸ್ಟಿಗೇಷನ್ ದೊರೆತಂತಹ ಅತಿ ಮುಖ್ಯವಾದಂತಹ ಕ್ಲೂ ಆಗಿತ್ತು. ಸೊ ವಿಚಾರಣೆ ವೇಳೆ ಒಂದು ವಿಚಾರವನ್ನ ಇಲ್ಲಿ ಸೋಮು ಹೇಳ್ತಾನೆ, ನಾನು ಈ ಕೃತ್ಯವನ್ನ ಎಸಗಿಲ್ಲ, ನನ್ನ ಜೊತೆಗಿದ್ದವರು ಈ ರೀತಿಯಾಗಿ ಮಾಡಿದ್ದಾರೆ, ನಂದೇನು ಪಾತ್ರ ಇಲ್ಲ, ನಾನು ಇದರಲ್ಲಿ ಅಮಾಯಕ ಅಂತ ಹೇಳೋದ್ರ ಜೊತೆಗೆ ಆ ತಂಡದಲ್ಲಿ ನಾನಿದ್ದೆ ಅನ್ನುವಂಥದ್ದನ್ನು ಕೂಡ ಬಾಯ್ಬಿಡ್ತಾನೆ. ಕೃತ್ಯವೆಸಗಿದ್ದು ಸ್ನೇಹಿತರಾದ ಲೆನೋ ಜೊತೆಗೆ ಅಯ್ಯಪ್ಪ ಅನ್ನುವಂತಹ ಮಾಹಿತಿಯನ್ನ ಕೂಡ ಈ ಸಂದರ್ಭದಲ್ಲಿ ಸೋಮು ಪೊಲೀಸರ ಮುಂದೆ ಬಾಯ್ಬಿಡ್ತಾನೆ. ಜೊತೆಗೆ ನಾನು, ಸುದೇಶ್, ಜೇಮ್ಸ್ ಜೊತೆಗೆ ಪಪ್ಪಿ ಒಟ್ಟು 4 ಜನ, ನಾನು, ಸುದೇಶ್ ಜೊತೆಗೆ ಜೇಮ್ಸ್ ಹಾಗೆ ಪಪ್ಪಿ ಒಟ್ಟು 4 ಜನ ಬೈಕ್ನಲ್ಲಿ ನಿಂತಿದ್ವು. ಲೆನೋ ಜೊತೆಗೆ ಅಯ್ಯಪ್ಪ ಹೋಗಿ ಈ ರೀತಿಯಾದಂತಹ ಕೃತ್ಯ ಮಾಡಿದ್ದಾರೆ. ಅಯ್ಯಪ್ಪ ಯುವತಿಯ ಬಳಿ ಹೋಗಿ ಆ ಯುವತಿಯನ್ನ ತಬ್ಬಿಕೊಂಡು ಮುತ್ತು ಕೊಟ್ಟಂತಹ ವ್ಯಕ್ತಿ ಅಯ್ಯಪ್ಪ ಅನ್ನುವಂತಹ ಹುಡುಗ ಅನ್ನುವಂಥದ್ದನ್ನು ಕೂಡ ಹೇಳ್ತಾನೆ. ಯುವತಿಯನ್ನ ಎಳೆದಾಡಿ ಬೀಳಿಸಿ ಬಂದದ್ದು ಅಯ್ಯಪ್ಪ ಅನ್ನುವಂಥ ಮಾಹಿತಿಯನ್ನು ಕೂಡ ಸೋಮು ಈ ಸಂದರ್ಭದಲ್ಲಿ ಪೊಲೀಸರ ಮುಂದೆ ವಿಚಾರಣಾ ಸಂದರ್ಭದಲ್ಲಿ ಬಾಯಿ ಬಿಡ್ತಾನೆ. ಅಲ್ಲಿಗೆ ಒಂದೊಂದು ಪೊಲೀಸರಿಗೆ ಸ್ಪಷ್ಟ ಆಯಿತು ಈ ರೀತಿಯಾದಂಥ ಕೃತ್ಯ ನಡೆಸಿದ್ದು ಅಯ್ಯಪ್ಪ ಅನ್ನುವಂಥ ವ್ಯಕ್ತಿ ಅಂತ ಹೇಳಿ. ಸೊ ಅಯ್ಯಪ್ಪ ಯುವತಿಯನ್ನ ಎಳೆದಾಡುವಂತಹ ವೇಳೆ ಇನ್ನೊಂದು ಬೈಕ್ ಬಂತು, ಇದರಲ್ಲೂ ಕೂಡ ಘಟನೆ ಏನೇನಾಯ್ತು ಅನ್ನುವಂಥದ್ದನ್ನು ಕೂಡ ಪೊಲೀಸರ ಮುಂದೆ ಹೇಳ್ತಾನೆ. ಆಗ ನಾವೆಲ್ಲರೂ ಕೂಡ ಲೆನೋ ಹಾಗೆ ಅಯ್ಯಪ್ಪಗೆ ಮಾಹಿತಿಯನ್ನ ನೀಡಿದ್ವು. ಬೇಗ ಬಂದ್ರೋ, ಹಿಂದ್ಗಡೆ ಒಂದು ವೆಹಿಕಲ್ ಬರ್ತಾ ಇದೆ ಅಥವಾ ಇನ್ನೊಂದು ಬೈಕ್ ಬರ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ಅಯ್ಯಪ್ಪಗೆ ನಾವು ಕೊಟ್ವು. ತಕ್ಷಣವೇ ಅವರು ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೊರಟು ಹೋದ್ವು ಅಂತ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಸೋಮು ಪೊಲೀಸರ ಮುಂದೆ ಹೇಳ್ತಾರೆ. ಸೊ ಸೋಮು ಮಾಹಿತಿ ಮೇರೆಗೆ ಎಲ್ಲ ಆರೋಪಿಗಳ ಬೇಟೆ ಮಾಡೋದಕ್ಕೆ ಪೊಲೀಸರ ಕಾರ್ಯಾಚರಣೆ ಶುರುವಾಗಿರುತ್ತೆ. ಹೇಗಿದ್ರು ಘಟನೆಗೆ ಅಥವಾ ಕೃತ್ಯಕ್ಕೆ ಕಾರಣ ಆಗಿದ್ದು ಯಾರು, ಕೃತ್ಯ ಮಾಡಿದವರು ಯಾರು ಅನ್ನುವಂಥ ವಿಚಾರ ಅಂತೂ ತಿಳಿದಿರುತ್ತೆ. ಅವರನ್ನ ಈಗ ಬಂಧಿಸುವಂತ ಅಥವಾ ವಶಕ್ಕೆ ಪಡೆಯುವಂತಹ ಪ್ರಯತ್ನದಲ್ಲಿ ಪೊಲೀಸರು ನಿರತರಾಗ್ತಾರೆ. ಸೊ ಹಾಗಾದ್ರೆ ಇಂಥದೊಂದು ಕೃತ್ಯ ಎಸಗಿದ್ಯಾರು ಅನ್ನುವಂಥ ವಿಚಾರವಂತೂ ಗೊತ್ತಾಯ್ತು. ಆ ನಂತರದಲ್ಲಿ ಅವರು ಸೆರೆ ಸಿಕ್ಕಿದ್ದು ಹೇಗೆ, ಆ ನಂತರದ ಪೊಲೀಸ್ ಕಾರ್ಯಾಚರಣೆ ಹೇಗಿತ್ತು ಅನ್ನೋಂಥ ತೋರಿಸ್ತೀವಿ ಚಿಕ್ಕ ಬ್ರೇಕ್ ನಂತರ. ಆಪರೇಷನ್ ಕಾಮುಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಲ್ಲಿ 6 ಜನರ ಪೈಕಿ ಓರ್ವ ಆರೋಪಿಯನ್ನ ಪೊಲೀಸರು ಸೆರೆ ಹಿಡಿದಿರ್ತಾರೆ. ಇನ್ನು ಉಳಿದಂತಹ 5 ಸೆರೆ ಸಿಕ್ಕಂತ ಕಾರ್ಯಾಚರಣೆ ಹೇಗಿತ್ತು ಅನ್ನುವಂತ ನೋಡ್ತಾ ಹೋಗೋದಾದ್ರೆ ತಲೆಮರೆಸ್ಕೊಂಡಿದ್ದಂತಹ ಆರೋಪಿಗಳಿಗೆ ನಡುಕ ಶುರುವಾಗುತ್ತೆ. ಯಾಕಂತಂದ್ರೆ ಒಂದು ಕಡೆ ಸಿಸಿ ಕ್ಯಾಮೆರಾದ ಫುಟೇಜ್ ಎಲ್ಲ ಮಾಧ್ಯಮಗಳಲ್ಲೂ ಬಿತ್ತರವಾಗ್ತಾ ಇರುತ್ತೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಕಾರ್ಯಾಚರಣೆ ಆರಂಭ ಮಾಡಿರ್ತಾರೆ. ಹೀಗಾಗಿ ಉಳಿದಂತಹ ಆರೋಪಿಗಳಿಗೆ ನಡುಕ ಶುರುವಾಗುತ್ತೆ. ಹಾಗೆ ಮಾಧ್ಯಮಗಳಲ್ಲಿ ಸಿಸಿಟಿವಿ ದೃಶ್ಯ ಪ್ರಸಾರವಾದ ನಂತರದಲ್ಲೇ ಭಯ ಶುರುವಾಗುತ್ತೆ. ರಾತ್ರಿ ಎಣ್ಣೆ ನಶೆಯಲ್ಲಿ ಮಾಡಿದಂತಹ ಘಟನೆ ಅಥವಾ ಎಸಗಿದಂತಹ ಕೃತ್ಯ ನಂತರದ ದಿನಗಳಲ್ಲಿ ಟಿವಿಯಲ್ಲಿ ಅದು ಪ್ರಸಾರವಾಗ್ತಾ ಇರುತ್ತೆ. ಜೊತೆಗೆ ಅದು ದೇಶದಾದ್ಯಂತ ಚರ್ಚೆಗೂ ಕೂಡ ಕಾರಣ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುತ್ತೆ ನಾವು ಡೇಂಜರ್ ಝೋನ್ ಅಲ್ಲಿ ಇದ್ದೀವಿ ಅಂತ. ನಾವು ಪೊಲೀಸರಿಗೆ ಸಿಕ್ಕಾಕೊಂಡ್ರೆ ತೊಂದರೆಯಾಗುತ್ತೆ ಅನ್ನುವಂತ ಆತಂಕ ಸಹಜವಾಗಿ ಈ ಸಂದರ್ಭದಲ್ಲಿ ಆರೋಪಿಗಳಿಗೆ ಕಾಡೋದಕ್ಕೆ ಶುರುವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಒಬ್ರನ್ನೊಬ್ರು ಯಾರು ಕೂಡ ಸಂಪರ್ಕ ಮಾಡೋದಿಲ್ಲ. ಅಫ್ಕೋರ್ಸ್ ಇವರೆಲ್ಲರೂ ಕೂಡ ಸ್ನೇಹಿತರಾಗಿದ್ರು ಕೂಡ ಘಟನೆ ನಡೆದಂತ ನಂತರದಲ್ಲಿ ಒಬ್ರಿಗೊಬ್ರು ಯಾರು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮುಂದಾಗೋದಿಲ್ಲ. ಯಾಕಂತಂದ್ರೆ ಸಿಕ್ಕಾಕೊಳ್ತೀವಿ ಅನ್ನುವಂತ ಭಯದಲ್ಲಿ. ಸೊ ಉಳಿದ 5 ಆರೋಪಿಗಳು ಕೂಡ ಸಂಬಂಧಿಕರ ಮನೆಗೆ ತೆರಳುತ್ತಾರೆ. ಅಂದ್ರೆ ಇಲ್ಲಿ ಸೋಮು ಸಿಕ್ಕಾಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲೂ ಇವರಿಗೆ ಸಿಕ್ಕಿರುತ್ತೆ. ಹೀಗಾಗಿ ಮನೆಯಲ್ಲಿದ್ರೆ ನಾವು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ ಹೇಳಿ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಹೋಗಿ ಸಂಬಂಧಿಕರ ಮನೆಯಲ್ಲಿ ನೆಲೆಸಿರ್ತಾರೆ. ಸೊ ಜೇಮ್ಸ್, ಪಪ್ಪಿ, ಲೆನೋ, ಅಯ್ಯಪ್ಪ ಮತ್ತು ಸುದೇಶ್ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಸಂಬಂಧಿಕರ ಮನೆಗೆ ತಮ್ಮ ಮನೆ ಬಿಟ್ಟು ತೆರಳುತ್ತಾರೆ. 5 ಜನನು ಕೂಡ. ಹಾಗೆ ಇವ್ರು ಯಾರು ಕೂಡ ಮನೆಯಲ್ಲಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರಿಗೂ ಕನ್ಫರ್ಮ್ ಆಗುತ್ತೆ. ಸೊ ತಲೆಮರೆಸಿಕೊಂಡಿರುವಂತಹ ಆರೋಪಿಗಳಿಗಾಗಿ ಪೊಲೀಸರು ಆ ನಂತರದಲ್ಲಿ ತಮ್ಮ ಕಾರ್ಯಾಚರಣೆಯನ್ನ ಬಿಗಿ ಮಾಡ್ತಾ ಹೋಗ್ತಾರೆ. ಸೊ ಸೋಮು ಅಲಿಯಾಸ್ ಚಿನ್ನಿಯ ಜೊತೆ ಮುಫ್ತಿಯಲ್ಲಿ ಪೊಲೀಸರು ಹುಡುಕಾಟ ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಸೋಮು ಜೊತೆಗೆ ಪೊಲೀಸ್ ವ್ಯಕ್ತಿನೇ ಅಥವಾ ಪೊಲೀಸ್ ಸಿಬ್ಬಂದಿಯೇ ತಾನು ಆತನ ಸ್ನೇಹಿತನೋ ಅಥವಾ ಬೇರೆ ಯಾರೋ ರೀತಿಯಾಗಿ ಒಂದು ಕಾಮನ್ ಮ್ಯಾನ್ ರೀತಿಯಲ್ಲಿ ಆತನ ಜೊತೆ ಓಡಾಡೋದಕ್ಕೆ ಆರಂಭ ಮಾಡ್ತಾರೆ. ಈ ರೀತಿಯಾಗಿ ಆರೋಪಿಗಳನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಸೋಮುನನ್ನ ಕರ್ಕೊಂಡು ಹೋಗಿ ಮನೆಗಳಲ್ಲಿ ಹುಡುಕಾಡ್ತಾರೆ. ಎಲ್ಲರೂ ಮನೆ ಏನು ಲೆನೋ ಜೊತೆಗೆ ಅಯ್ಯಪ್ಪ ಜೊತೆಗೆ ಪಪ್ಪಿ ಹಾಗೆ ಸುದೇಶ್ ಇವರ ಮನೆಗೆಲ್ಲ ಹೋಗಿ ಹುಡುಕಾಡೋದಕ್ಕೆ ಪೊಲೀಸರು ಮುಫ್ತಿಯಲ್ಲಿ ಆರಂಭ ಮಾಡ್ತಾರೆ. ಸೊ ತಲೆಮರೆಸ್ಕೊಂಡಿರುವಂತಹ ಆರೋಪಿಗಳಿಗಾಗಿ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆರೋಪಿಗಳ ಮನೆಗೆ ಪೊಲೀಸರು ಭೇಟಿ ನೀಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸೋದಕ್ಕೆ ಆರಂಭ ಮಾಡ್ತಾರೆ. ಹಾಗೆ ಈ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಅನ್ನುವಂತಹ ವಿಚಾರ ಪೊಲೀಸರಿಗೆ ತಿಳಿದು ಬರುತ್ತೆ. ಯಾಕಂತಂದ್ರೆ ಮನೆಗೆ ಹೋದಂತಹ ಸಂದರ್ಭ ಅವ್ರ ಮನೆಯವ್ರನ್ನ ವಿಚಾರಿಸಿದಂಥ ಸಂದರ್ಭದಲ್ಲಿ ತಮ್ಮ ಮನೆ ಹುಡುಗ ಇಲ್ಲ ಅನ್ನುವಂಥದ್ದನ್ನ ಮನೆಯಲ್ಲಿದ್ದಂಥವ್ರು ಹೇಳ್ತಾ ಇರ್ತಾರೆ. ಆ ನಂತರದಲ್ಲೇ ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಎಲ್ಲ ನಡೆದಿದ್ದು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಗೊತ್ತಿರೋ ವಿಚಾರನೆ. ಸೊ ಮನೆಯಲ್ಲಿ ಯಾರು ಕೂಡ ಇಲ್ಲ ಅನ್ನುವಂಥ ವಿಚಾರ ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ತಿಳಿಯುತ್ತೆ. ಹೀಗಾಗಿ ಪೊಲೀಸರು ಇನ್ನು ಹೇಗಪ್ಪ ಪತ್ತೆ ಹಚ್ಚೋದು ಅನ್ನುವಂಥ ಪ್ರಯತ್ನಕ್ಕೆ ಮತ್ತೊಂದಷ್ಟು ತಲೆಬಿಸಿ ಮಾಡ್ಕೊಳ್ತಾರೆ. ಹಾಗೆ ಸೋಮು ಮೂಲಕವೇ ಆರೋಪಿಯನ್ನ ಪತ್ತೆ ಹಚ್ಚಬೇಕಾದಂತಹ ಅನಿವಾರ್ಯತೆ ಪೊಲೀಸರಿಗಿರುತ್ತೆ. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಕ್ಲೂ ಆರೋಪಿಗಳ ವಿಚಾರವಾಗಿ ಪೊಲೀಸರಿಗೆ ಇರೋದಿಲ್ಲ.
ಹೀಗಾಗಿ ಸೋಮು ಮುಖಾಂತರನೇ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಒಂದು ವಿಚಾರ ಅಂತೂ ಪೊಲೀಸರಿಗೆ ಕನ್ಫರ್ಮ್ ಆಗಿರುತ್ತೆ, ಇವರೆಲ್ಲರೂ ಕೂಡ ಯಾವುದೋ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಂಡಿರಬಹುದು ಆರೋಪಿಗಳು ಅನ್ನುವಂಥ ವಿಚಾರ. ಹಾಗೆ ಪೂರ್ವ ವಿಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಾಮುಕರು ಇದ್ದಂತಹ ವಿಚಾರ ನಂತರದಲ್ಲಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ತಿಳಿತಾ ಹೋಗುತ್ತೆ. ಇವರೆಲ್ಲರೂ ಕೂಡ ಪೂರ್ವ ವಿಭಾಗದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಲೆನೋ, ಅಯ್ಯಪ್ಪ ಜೊತೆಗೆ ಸುದೇಶ್ನನ್ನ ಬಂಧಿಸ್ತಾರೆ. ಅಲ್ಲಿಗೆ ಬಂಧಿತರ ಸಂಖ್ಯೆ 4ಕ್ಕೆ ಇರುತ್ತೆ. ಸೊ ವಿಚಾರಣೆ ವೇಳೆ ಕೃತ್ಯವೆಸಗಿರೋದನ್ನ ಕಾಮುಕರು ಈ ಸಂದರ್ಭದಲ್ಲಿ ಒಪ್ಪಿಕೊಳ್ತಾರೆ. ನಾವು ಏನೇನು ಮಾಡಿದ್ವು, ಅದು CCTV ದೃಶ್ಯಾವಳಿಗಳಲ್ಲಿ ಸೆರೆಯಾಗಿರುವಂತಹ ಕೃತ್ಯವನ್ನ ನಡೆಸಿರುವಂತವರು ನಾವೇ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಮುಂದೆ ಈ ಆರೋಪಿಗಳು ಒಪ್ಕೊಳ್ತಾರೆ. ಸೊ ಯುವತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋದು ಕೂಡ ನಾವೇ ಅನ್ನುವಂಥದ್ದನ್ನ ಒಪ್ಕೊಳ್ತಾರೆ. ಅದರಲ್ಲೂ ಕೂಡ ಪ್ರಮುಖ ಆರೋಪಿ ಅಯ್ಯಪ್ಪ ನಾನೇ ಅನ್ನುವಂಥದ್ದನ್ನು ಕೂಡ ಒಪ್ಕೊಳ್ತಾನೆ. ಸಹಾಯ ಮಾಡಿರೋದಾಗಿ ಆರೋಪಿ ಸುದೇಶ್ ಆತ ಕೂಡ ಒಪ್ಕೊಳ್ತಾನೆ. ಈ ಗುಂಪಲ್ಲಿ ನಾನು ಕೂಡ ಇದ್ದೆ. ಸಹಾಯ ಅಂತ ಅಂದ್ರೆ ಇಲ್ಲಿ ಹಿಂದ್ಗಡೆಯಿಂದ ಬೈಕ್ ಬರ್ತಾ ಇದೆ ಅಥವಾ ಈ ಹುಡುಗಿಯನ್ನ ಫಾಲೋ ಮಾಡ್ಕೊಂಡ್ ಬಂದಂಥದ್ದು ಮುಂದಿನ ಹಂತದಲ್ಲಿ ಇದೆಲ್ಲವೂ ಕೂಡ ನಿಮಗೆ ತಿಳಿತಾ ಹೋಗುತ್ತೆ. ಸೊ ಲೆನೋ ಮತ್ತು ಅಯ್ಯಪ್ಪನ ಕೃತ್ಯಕ್ಕೆ ಸಹಾಯ ಮಾಡಿದ್ದೆ ನಾನು ಅನ್ನುವಂಥದ್ದನ್ನು ಕೂಡ ಸುದೇಶ್ ಆ ಸಂದರ್ಭದಲ್ಲಿ ಒಪ್ಪಿಕೊಳ್ತಾನೆ. ಲೆನೋ ಮತ್ತು ಅಯ್ಯಪ್ಪನ ಕೃತ್ಯಕ್ಕೆ ನಾನು ಸಹಾಯ ಮಾಡಿದ್ದೆ ಅನ್ನುವಂಥದ್ದನ್ನ ಒಪ್ಕೊಳ್ತಾನೆ. ಅದು 6 CC ಕ್ಯಾಮೆರಾ ಫುಟೇಜ್ ನಲ್ಲಿ ಆ ದೃಶ್ಯಾವಳಿಗಳನ್ನ ಪರಿಶೀಲಿಸಿದ ಸಂದರ್ಭದಲ್ಲಿ ಸುದೇಶ್ ಹೆಲ್ಪ್ ಮಾಡಿದ್ದು ಕೂಡ ತಿಳಿತಾ ಬರುತ್ತೆ. ಬಹುಶಃ ಪೊಲೀಸರು ಆ ಫುಟೇಜ್ ಅನ್ನ ತೋರಿಸ್ತಾನೆ ಸರಿಯಾದ ರೀತಿ ಇವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತಾರೆ. ಸೊ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಬೇರೆ ವಾಹನ ಬಂದಂತಹ ಸಂದರ್ಭದಲ್ಲಿ ನಾನು ಮಾಹಿತಿಯನ್ನ ನೀಡಿದ್ದೆ ಅನ್ನುವಂಥದ್ದು ಸೋಮು ಹೇಳ್ಕೊಳ್ತಾನೆ. ಅದ್ರ CCTV ದೃಶ್ಯಾವಳಿಗೂ ಕೂಡ ಅದು ಕನ್ಫರ್ಮ್ ಆಗಿರುತ್ತೆ. ಇವರು ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ವೆಹಿಕಲ್ ಬರ್ತಾ ಇದ್ದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಆರೋಪಿ ಸೋಮು ಕೂಡ ತಪ್ಪೊಪ್ಕೊಳ್ತಾನೆ. ನಾನು ಇವರಿಗೆ ಮಾಹಿತಿಯನ್ನ ಮತ್ತೊಂದು ವೆಹಿಕಲ್ ಬಂದಿದೆ ಅನ್ನುವಂಥದ್ದನ್ನ ನೀಡಿದೆ, ಆ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸೋಮು ಹೇಳ್ಕೊಳ್ತಾನೆ. ಸೊ ಆರೋಪಿಗಳ ತಪ್ಪೊಪ್ಪಿಗೆಯ ಆಧಾರದ ಮೇಲೆಗೆ ಪೊಲೀಸರು ಆ ಸಂದರ್ಭದಲ್ಲಿ ಕೇಸ್ ಕೂಡ ದಾಖಲು ಮಾಡ್ತಾರೆ. ಒಂದು ಹಂತದಲ್ಲಿ ಪೊಲೀಸರಿಗೆ ಇಲ್ಲಿ ಯಶಸ್ಸು ಸಿಕ್ಕಿರುತ್ತೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ, ಮಾನಕ್ಕೆ ಹಾನಿ ಜೊತೆಗೆ ಹಲ್ಲೆ ಈ 3 ಕೇಸ್ಗಳನ್ನ ಈ ಬಂಧಿತ ಆರೋಪಿಗಳ ವಿರುದ್ಧವಾಗಿ ಅವರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಆರೋಪಿಗಳನ್ನ ಕೋರ್ಟ್ ಮುಂದೆನೂ ಕೂಡ ಈ ಸಂದರ್ಭದಲ್ಲಿ ಪೊಲೀಸರು ಹಾಜರುಪಡಿಸ್ತಾರೆ. ಹಾಗೆ 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಈಗ 4 ಆರೋಪಿಗಳು ಕೂಡ ಇದ್ದಾರೆ. ಕೋರ್ಟ್ ಕೂಡ 5 ದಿನದ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುತ್ತೆ. ಸೊ ಜೇಮ್ಸ್ ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಂತರದಲ್ಲಿ ಪೊಲೀಸರು ನಡೆಸ್ತಾರೆ. ಇಷ್ಟೆಲ್ಲ ಸಿಕ್ಕಾಕೊಂಡ ನಂತರದಲ್ಲಿ ಜೇಮ್ಸ್ ಜೊತೆಗೆ ಪಪ್ಪಿ ಇನ್ನೂ ಕೂಡ ಸಿಕ್ಕಾಕೊಂಡಿರೋದಿಲ್ಲ. ಆ ನಂತರದಲ್ಲಿ ಜೇಮ್ಸ್ ನನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ಈಗ ಮತ್ತೋರ್ವ ಆರೋಪಿ ಪಪ್ಪಿ, ಈತ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾನೆ. ಈತನಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಹಾಗೆ ಘಟನೆ ನಡೆಯುವಂತ ಮುನ್ನ ವಿಚಾರ ಏನೇನು ಅಂತ ತಿಳಿತಾ ಬರೋದಾದ್ರೆ, ಹಾಗಾದ್ರೆ ಆ ಯುವತಿ ಯಾರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ, ಇತ್ತೀಚೆಗೆ ತಾನೇ ಬೆಂಗಳೂರಿಗೆ ಆಗಮಿಸಿದಂತಹ ಯುವತಿ, ಸಂತ್ರಸ್ತ ಯುವತಿ. ಈಕೆ ಮೂಲತಃ ಕರ್ನಾಟಕದವರಲ್ಲ, ಬೆಂಗಳೂರಿನವರಲ್ಲ. ಇವರು ಇತ್ತೀಚೆಗೆ ತಾನೇ ಬೆಂಗಳೂರಿಗೆ ಆಗಮಿಸಿದಂಥವರು ಮಿಜೋರಾಂ ಮೂಲದವರು ಈ ಸಂತ್ರಸ್ತ ಯುವತಿ ಅನ್ನುವಂಥದ್ದು ಕೂಡ ಪೊಲೀಸ್ ವಿಚಾರಣಾ ಸಂದರ್ಭದಲ್ಲಿ, ತನಿಖಾ ಸಂದರ್ಭದಲ್ಲಿ ತಿಳಿತಾ ಬರುತ್ತೆ. ಸೊ ಮಿಜೋರಾಂನಿಂದ ಬಂದಂತಹ ಸಂತ್ರಸ್ತ ಯುವತಿ, ಈ ಕಾರಣಕ್ಕಾಗಿ ಇವರು ನಮ್ಮೂರಲ್ಲ, ಈ ಹುಡುಗರು ಬೇರೆ ನಮಗೆ ಮುಂದಿನ ಹಂತದಲ್ಲಿ ತೊಂದರೆ ಕೊಡ್ಬೋದು ಅನ್ನೋ ಕಾರಣಕ್ಕೆ ಕೇಸ್ ಕೊಡೋದಕ್ಕೂ ಕೂಡ ಅವ್ರು ಮುಂದಾಗಿರೋದಿಲ್ಲ. ಬೆಂಗಳೂರಿನ ಒಂದು ಖಾಸಗಿ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸವನ್ನ ಕೂಡ ನಡೆಸ್ತಾ ಇದ್ದಂಥದ್ದು ಅನಂತರದಲ್ಲಿ ಪೊಲೀಸ್ ವಿಚಾರಣಾ ಸಂದರ್ಭದಲ್ಲಿ ತಿಳಿತಾ ಬರುತ್ತೆ. ಹಾಗೆ ಆ ಘಟನೆ ನಡೆಯುವಂತ ಮುನ್ನ ಏನೇನಾಯ್ತು ಅನ್ನುವಂಥದ್ದನ್ನೇ ನೋಡ್ತಾ ಹೋಗೋದಾದ್ರೆ, ಪ್ರತಿದಿನವೂ ಕೂಡ ಘಟನೆ ನಡೆದಂತ ರಸ್ತೆಯಲ್ಲೇ ಆ ಯುವತಿ ಓಡಾಡ್ತಾ ಇದ್ರು. ಅವರು ಸ್ಟೇ ಮಾಡ್ತಾ ಇದ್ದಂಥದ್ದು ಕೂಡ ಈ ಘಟನೆ ನಡೆದಂತ ಸ್ಥಳದಿಂದ ಅಣತಿ ದೂರದಲ್ಲೇ ಅವರು ನೆಲೆಸಿದಂಥದ್ದು ಕೂಡ, ಈ ಸಂತ್ರಸ್ತ ಯುವತಿ ಇವರು ನೆಲೆಸಿದಂಥದ್ದು ಕೂಡ ಅದೇ ರಸ್ತೆಯಲ್ಲೇ. ಹಾಗೆ ಡಿಸೆಂಬರ್ 31, 2016 ಅವತ್ತು ಸಹೋದರಿ ಜೊತೆಗೆ ಫ್ರೆಂಡ್ಸ್ ಜೊತೆ ಇವರು ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಅಂತ ಹೋಗಿರ್ತಾರೆ. ಹೇಳಿ ಕೇಳಿ ನೀನು ಕೆಲವೇ ಹೊತ್ತಲ್ಲಿ ಹೊಸ ವರ್ಷ, ಈ ಕಾರಣಕ್ಕಾಗಿ ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಬರೋಣ ಅನ್ನುವಂಥ ನಿಟ್ಟಿನಲ್ಲಿ ಸಹೋದರಿ ಜೊತೆಗೆ ಫ್ರೆಂಡ್ಸ್ನಲ್ಲಿ ಹೋಗಿರ್ತಾರೆ. ಫ್ರೆಂಡ್ಸ್ ಜೊತೆಗೆ ಬಾಣಸ್ವಾಡಿಯಲ್ಲಿರುವಂತಹ ಒಂದು ಚರ್ಚ್ನಲ್ಲಿ ಯುವತಿ ತನ್ನ ಸಹೋದರಿ ಜೊತೆಗೆ ಫ್ರೆಂಡ್ಸ್ ಜೊತೆ ಸೇರಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿರ್ತಾರೆ. ಬಾಣಸ್ವಾಡಿಯಲ್ಲಿರುವಂತಹ ಒಂದು ಚರ್ಚ್ನಲ್ಲಿ. ಇದೆಲ್ಲವೂ ಕೂಡ ಸಂಜೆ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಸೊ ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ನಂತರದಲ್ಲಿ ಯುವತಿ ಮನೆಗೆ ವಾಪಸ್ ಆಗಿರ್ತಾಳೆ. ಅಂದ್ರೆ ತಾನು ಸ್ಟೇ ಮಾಡಿರುವಂತಹ ಮನೆ ಏನಿರುತ್ತೆ ಆ ಮನೆಗೆ ಚರ್ಚ್ನಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರದಲ್ಲಿ ವಾಪಸ್ ಬಂದಿರ್ತಾರೆ. ಇದೆಲ್ಲವೂ ಕೂಡ ಸಂಜೆ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಹಾಗೆ ಮತ್ತೆ 8 ಗಂಟೆ ಸಂದರ್ಭದಲ್ಲಿ MG ರೋಡ್ಗೆ ಇವರೆಲ್ಲರೂ ಕೂಡ ತೆರಳಿರ್ತಾರೆ. ಸಂತ್ರಸ್ತ ಯುವತಿ ತನ್ನ ಸ್ನೇಹಿತರ ಜೊತೆ ನೇರವಾಗಿ MG ರೋಡ್ಗೆ ಹೋಗ್ತಾರೆ. ಹೇಳಿ ಕೇಳಿ ಅವತ್ತು ಬ್ರಿಗೇಡ್ ರೋಡ್ ಜೊತೆಗೆ MG ರೋಡ್ನಲ್ಲಿ ಪಾರ್ಟಿ ಮಸ್ತಿ ಮೋಜು ಬಹಳ ಇರುತ್ತೆ. ಜೊತೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳು ಕೂಡ ಮಾಡ್ಕೊಂಡಿರ್ತಾರೆ.
ಹಾಗಾಗಿ ಇವರು ಎಲ್ಲರೂ ಕೂಡ MG ರೋಡ್ಗೆ ಹೋಗೋಣ ಅಂತ ಹೊರಡ್ತಾರೆ. 9 ಗಂಟೆಗೆ ರೆಸಿಡೆನ್ಸಿ ರಸ್ತೆಯಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗಿ ಯುವತಿ ತನ್ನ ಸ್ನೇಹಿತೆಯರ ಜೊತೆ ಊಟವನ್ನ ಮುಗಿಸ್ತಾರೆ. 9 ಗಂಟೆ ಸರಿಯಾಗಿ ಈ ಯುವತಿ ಊಟವನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ಘಟನೆ ನಡೆಯುವುದಕ್ಕೂ ಮುನ್ನ ನಡೆದಂತಹ ಒಂದಷ್ಟು ಘಟನಾವಳಿಗಳು. 10 ಗಂಟೆ 45 ನಿಮಿಷಕ್ಕೆ ಸರಿಯಾಗಿ ಬ್ರಿಗೇಡ್ ರಸ್ತೆಯಲ್ಲಿ ಫ್ರೆಂಡ್ಸ್ ಜೊತೆ ಹೊಸ ವರ್ಷಾಚರಣೆ ನಡೆಸೋಣ ಅಂತ ಹೇಳಿ ಈ ಯುವತಿ ಬ್ರಿಗೇಡ್ ರೋಡ್ಗೆ ತೆರಳಿರ್ತಾರೆ. 10 ಗಂಟೆ 45 ನಿಮಿಷದಷ್ಟೊತ್ತಿಗೆ ಇವರು ಬ್ರಿಗೇಡ್ ರೋಡ್ಗೆ ತೆರಳುತ್ತಾರೆ. ಸೊ ಜನವರಿ 1ನೇ ತಾರೀಕು 1:30ಕ್ಕೆ ಮನೆಗೆ ವಾಪಸ್ ಆಗ್ತಾರೆ. ನಡುರಾತ್ರಿ 1 ಗಂಟೆ 30 ನಿಮಿಷಕ್ಕೆ. ಸೊ ಅವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಬ್ರಿಗೇಡ್ ರೋಡ್ ಅಲ್ಲಿ ಮುಗಿಸಿದ ನಂತರದಲ್ಲಿ ಮನೆಗೆ ಹೋಗೋಣ ಅಂತೇಳಿ ವಾಪಸ್ ಅಲ್ಲಿಂದ ತೆರಳುತ್ತಾರೆ. ಸರಿಯಾಗಿ 1 ಗಂಟೆ 30 ನಿಮಿಷಕ್ಕೆ ಹೊರಡ್ತಾರೆ. ಸೊ MG ರಸ್ತೆಯಿಂದ ಮೆಟ್ರೋ ಟ್ರೈನ್ ಹತ್ತುತ್ತಾರೆ ಯುವತಿ. ಜೊತೆಗೆ ಯುವತಿಯ ಜೊತೆಗಿದ್ದಂತಹ ಅಂದ್ರೆ ಸಂತ್ರಸ್ತ ಯುವತಿ ಜೊತೆಗಿದ್ದಂತ ಸ್ನೇಹಿತರು ಎಲ್ಲರೂ ಸೇರಿ MG ರಸ್ತೆಯಿಂದ ಮೆಟ್ರೋ ಟ್ರೈನ್ ಅನ್ನ ಹತ್ತುತ್ತಾರೆ. ಸೊ ಫ್ರೆಂಡ್ಸ್ ಜೊತೆ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ಬಂದು ಇಳಿತಾರೆ. MG ರೋಡ್ ನಲ್ಲಿ ಹತ್ತಿದಂತವರು ವಿವೇಕಾನಂದ ಸ್ಟೇಷನ್ ಅಲ್ಲಿ ಬಂದು ಇಳಿತಾರೆ. ಸೊ ವಿವೇಕಾನಂದ ಸ್ಟೇಷನ್ ಇಂದ ಆಟೋ ಹತ್ತುತ್ತಾರೆ ಯುವತಿ ಜೊತೆಗೆ ಆಕೆಯ ಓರ್ವ ಫ್ರೆಂಡ್ ಇಬ್ರು ಕೂಡ ಆಟೋ ಹತ್ತುತ್ತಾರೆ. ಸೊ ಆಟೋ ಇಂದ್ರಾನಗರದಿಂದ ಕಮ್ಮನಹಳ್ಳಿಯ ಕುಳ್ಳಪ್ಪ ಸರ್ಕಲ್ ನ ಮಾರ್ಗದಲ್ಲಿ ಮುಖಾಂತರವಾಗಿ ಇವರಿದ್ದಂತಹ ಏರಿಯಾ ಲಾರೆನ್ಸ್ ರೋಡ್ ಕಡೆಗೆ ಇವರು ಬರ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಕುಳ್ಳಪ್ಪ ಸರ್ಕಲ್ ನಲ್ಲಿ ಈ 6 ಜನ ಕಾಮುಕರು ಕುಳಿತಿರ್ತಾರೆ. ಈ ಯುವತಿಯನ್ನ ನೋಡಿದ್ದು ಎಲ್ಲಿ ಅನ್ನುವಂಥದ್ದಕ್ಕೆ ಹುಡುಕ್ತಾ ಹೋದ್ರೆ ಪೊಲೀಸರಿಗೆ ಸಿಕ್ಕಂತ ಉತ್ತರ ಕುಳ್ಳಪ್ಪ ಸರ್ಕಲ್ ನಲ್ಲಿ. ಇಂದ್ರಾನಗರದಿಂದ ಇವರು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕುಳ್ಳಪ್ಪ ಸರ್ಕಲ್ ಹತ್ರ ಬರ್ತಾ ಸಿಗ್ತಾರೆ. ಆಟೋದಲ್ಲಿ ಯುವತಿ ತೆರಳ್ತಾ ಇರೋದನ್ನ ಅಯ್ಯಪ್ಪ ಈತನೇ ಗಮನಿಸುವಂಥದ್ದು. ಇಡೀ ಪ್ರಕರಣದ A1 ಅಯ್ಯಪ್ಪ ಈತನೇ ಗಮನಿಸಿರುವಂಥದ್ದು. ಮೊದಲಿಗೆ ಆಟೋದಲ್ಲಿ ಯುವತಿ ಹೋಗ್ತಾ ಇದ್ದಂಥದ್ದನ್ನ ಕೂಡ ಆಟೋ ಫಾಲೋ ಮಾಡ್ತಾ ಹೋಗ್ತಾರೆ 6 ಜನ ಕಮ್ಮನಹಳ್ಳಿ ಕಾಮುಕರು 6 ಜನ ಏನಿದ್ರು ಅವರು ಆಟೋದಲ್ಲಿ ಈ ಯುವತಿ ಕುಳಿತಿದ್ದಂಥದನ್ನ ನೋಡಿ ಆಟೋ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬಹುಶಃ ಎಣ್ಣೆ ನಶೆಯಲ್ಲೂ ಕೂಡ ಮದ್ಯದ ನಶೆಯಲ್ಲೂ ಕೂಡ ಇದ್ರೋ ಏನೋ. ಸೊ ಯುವತಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಆ ಸಂದರ್ಭದಲ್ಲಿ ಆರೋಪಿಗಳು ಎಸಗ್ತಾರೆ. ಹೇಳಿ ಕೇಳಿ ಯುವತಿ ಪಾರ್ಟಿಯಿಂದ ಬರ್ತಾ ಇದ್ದಂತಹ ವಿಚಾರ ಗೊತ್ತಿದ್ದೇ ಕಾರಣದಿಂದಾಗಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸೆಯುವುದಕ್ಕೂ ಕೂಡ ಇವರು ಸಿದ್ಧತೆಯನ್ನ ನಡೆಸ್ತಾರೆ. ಹಾಗೆ ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಜೊತೆಗೆ ಶಾಕಿಂಗ್ ಸುದ್ದಿ ಅಂತ ಅಂದ್ರೆ ಯುವತಿ ಮೇಲೆ ಅಯ್ಯಪ್ಪನ ಕಣ್ಣು ಇದು ಮೊದಲಿಂದಲ್ಲ, ಮೊನ್ನೆ ನಡೆದಿರುವಂತದ್ದಲ್ಲ. ಈ ಹಿಂದೆನೆ ಯುವತಿ ಮೇಲೆ ಈತ ಒಂದು ಕಣ್ಣಿಟ್ಟಿದ್ದ ಅನ್ನುವಂಥದ್ದು ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ತಿಳಿತಾ ಹೋಗುತ್ತೆ. ಸಂತ್ರಸ್ತೆ ಓಡಾಡುವಂತ ರಸ್ತೆಯ ಕಾರ್ನರ್ ಏನಿರುತ್ತೆ ಅದು ಈ ಆರೋಪಿಗಳೇನಿದ್ದಾರೆ 6 ಜನ ಇವರ ಅಡ್ಡೆ ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ಒಂದು ಸಿಗರೇಟ್ ಅಂಗಡಿ ಇರುತ್ತೆ. ಆ ಸಿಗರೇಟ್ ಅಂಗಡಿ ಬಳಿನೇ ಆ ಗೂಡಂಗಡಿ ಪಕ್ಕನೆ ಇವರ 6 ಜನನು ಕೂಡ ಯಾವಾಗಲೂ ಕೂತ್ಕೊಂಡು ಅಲ್ಲಿ ಹರಟೆ ಹೊಡೆಯೋದು. ಜೊತೆಗೆ ಇವರ ಅಡ್ಡೆ ಅದೇ ಸ್ಪಾಟ್ ಆಗಿರುತ್ತೆ. ರಸ್ತೆಯ ಕಾರ್ನರ್ ನಲ್ಲಿ ಒಂದು ಶಾಪ್ ಇರುತ್ತೆ. ಆ ಶಾಪ್ ನ ಬಳಿನೇ ಇವರು ಯಾವಾಗಲೂ ಕೂಡ ಕಾಲ ಕಳೀತಾ ಇರ್ತಾರೆ. ಈ 6 ಜನ ಕಮ್ಮನಹಳ್ಳಿ ಕಾಮುಕರು 6 ಜನನು ಕೂಡ ರಸ್ತೆ ಬಳಿನೇ ಇರುವಂತಹ ಒಂದು ಸಿಗರೇಟ್ ಶಾಪ್ ಬಳಿ ಯಾವಾಗಲೂ ಕೂಡ ಇವರು ಕೂಲ್ತಿರ್ತಾರೆ. ಸೊ ಈ ಸಂದರ್ಭದಲ್ಲಿ ನಿತ್ಯವೂ ಕೂಡ ಅಲ್ಲೇ ಇವರು ಕಾಲ ಕಳೀತಾ ಇದ್ರು. ಅಯ್ಯಪ್ಪ ಅಂಡ್ ಟೀಮ್ 6 ಜನ ಏನಿದ್ರು ಇವರು ಬೇರೆ ಬೇರೆ ವೃತ್ತಿಯಲ್ಲಿದ್ರು ಕೂಡ ಆ ನಂತರದಲ್ಲಿ ಫ್ರೆಂಡ್ಸ್ ಆದಂಥವ್ರು. ಸೊ ಸಮಯ ಕಳೆಯುವಂತ ನಿಟ್ಟಿನಲ್ಲಿ ಇದರಲ್ಲಿ ಕೆಲವೊಂದಷ್ಟು ಕೆಲಸಕ್ಕೆ ಹೋಗದೆ ಸುಮ್ಮನೆ ಅಡ್ಡಾಡ್ಕೊಂಡಿದ್ದಂಥವ್ರು ಕೂಡ ಇದ್ರು. ಅವರೆಲ್ಲರೂ ಕೂಡ ನಿತ್ಯ ಅದೇ ಸ್ಥಳದಲ್ಲಿ ಕೂತು ಕಾಲ ಕಳೀತಾ ಇರ್ತವ್ರೆ ಅಯ್ಯಪ್ಪನ ಜೊತೆಗೆ ಸೇರ್ಕೊಂಡು. ಸೊ ಸಂತ್ರಸ್ತೆ ಮೇಲೆ ಕೆಲವು ದಿನಗಳಿಂದ ಈ ಕಾಮುಕರ ಗ್ಯಾಂಗ್ ಕಣ್ಣಿಟ್ಟಿರುತ್ತೆ. ಇದು ನಿಜಕ್ಕೂ ಇಲ್ಲಿ ಶಾಕಿಂಗ್ ಸುದ್ದಿ. ಇದು ಏಕಾಏಕಿ ಅವರೇನು ನಡೆಸಿರುವಂತಹ ದೌರ್ಜನ್ಯ ಅಲ್ಲ, ಬಹಳ ದಿನದ ಹಿಂದೆನೇ ಈ ರೀತಿಯಾದಂತಹ ಒಂದು ಸ್ಕೆಚ್ ಅನ್ನ ಕೂಡ ಹಾಕಿರ್ತಾರೆ ಅನ್ನುವಂಥದ್ದು ಪೊಲೀಸರ ತನಿಖಾ ಸಂದರ್ಭದಲ್ಲಿ ತಿಳಿದು ಬಂತೆ. ಯುವತಿಗೆ ಮುತ್ತಿಡಬೇಕು, ಆಕೆಯನ್ನ ಚುಂಬಿಸಬೇಕು ಅನ್ನುವಂಥದ್ದು ಅಯ್ಯಪ್ಪನ ಉದ್ದೇಶ ಆಗಿದೆ. ಸಹಜವಾಗಿ ಈ ಯುವತಿ ಕೂಡ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದಂತ ಕಾರಣದಿಂದಾಗಿ ಆ ಯುವತಿಯನ್ನ ಒಮ್ಮೆ ನಾನು ಅಪ್ಕೊಳ್ಬೇಕು, ಮುತ್ತಿಡಬೇಕು ಅನ್ನುವಂಥ ಆಸೆ ಅಯ್ಯಪ್ಪನಿಗಿರುತ್ತೆ. ಅವರು ಬೇರೆ ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಇದನ್ನೇ ಡಿಸ್ಕಸ್ ಮಾಡಿರ್ತಾರೆ. ಸೊ ಸಂತ್ರಸ್ತೆ ಯುವತಿಯನ್ನ ಮೊದಲೇ ಅಯ್ಯಪ್ಪ ನೋಡ್ಕೊಂಡಿದ್ದ. ಈಕೆಗೆ ಒಂದು ದಿನ ನಾನು ಮುತ್ತಿಡ್ತೀನಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತೀನಿ ಅಥವಾ ಈತನ ಉದ್ದೇಶ ಬೇರೆ ಏನಾಗಿತ್ತೋ ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ತಿಳಿಸಬೇಕಾಗಿರುವಂತಹ ವಿಚಾರ. ಹಾಗೆ ಆ ಯುವತಿಯನ್ನ ಈತ ಹೇಗೆ ನೋಡಿದ್ದ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಇದಕ್ಕೂ ಕೂಡ ಉತ್ತರ ಇದೆ. ಸ್ವಿಗ್ಗಿ ಆನ್ಲೈನ್ ಫುಡ್ ಪೋರ್ಟಲ್ ನಲ್ಲಿ ಡೆಲಿವರಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈತ ಕಣ್ಣು ಹಾಕಿದ್ದ. ಹೇಳಿ ಕೇಳಿ ಸ್ವಿಗ್ಗಿ ಆನ್ಲೈನ್ ಫುಡ್ ಪೋರ್ಟಲ್ ಇದೆ, ಅಲ್ಲಿ ಆಪ್ ಮುಖಾಂತರವಾಗಿ ಫುಡ್ ಆರ್ಡರ್ ಮಾಡಿದಂಥ ಸಂದರ್ಭದಲ್ಲಿ ಮನೆಗೆ ಹೋಗಿ ಡೆಲಿವರಿ ಕೊಡ್ತಾರೆ. ಸೊ ಫುಡ್ ಡೆಲಿವರಿ ಮಾಡೋಕೆ ಒಮ್ಮೆ ಅಯ್ಯಪ್ಪ ಈ ಸಂತ್ರಸ್ತ ಯುವತಿ ಏನಿದ್ದಾರೆ ಇವರ ಮನೆಗೆ ಆತ ತೆರಳಿದ್ದ ಅನ್ನುವಂಥದ್ದು ಕೂಡ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆಕೆ ಒಂದು ಫುಡ್ ಡೆಲಿವರಿ ಮಾಡಿದಂಥ ಸಂದರ್ಭದಲ್ಲಿ ಫುಡ್ ಬುಕ್ ಮಾಡಿದಂಥ ಸಂದರ್ಭದಲ್ಲಿ ಫುಡ್ ಡೆಲಿವರಿ ಮಾಡೋದಕ್ಕೆ ಈತ ಆ ಯುವತಿ ಮನೆಗೆ ಹೋಗಿರ್ತಾನೆ ಅಯ್ಯಪ್ಪ. ಆ ಸಂದರ್ಭದಲ್ಲಿ ಆಕೆ ಮೇಲೆ ಈತ ಕಣ್ಣು ಹಾಕಿದ್ದ.
ಯುವತಿ ಮೇಲೆ ದೌರ್ಜನ್ಯವನ್ನ ಮಾಡೋದಕ್ಕೆ ಆ ಸಂದರ್ಭದಲ್ಲೇ ಅಯ್ಯಪ್ಪ ಪ್ಲಾನ್ ಹಾಕಿದ್ದ. ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಕೇವಲ ಮುತ್ತು ಕೊಟ್ಟು ಒಂದಷ್ಟು ಎಳೆದಾಡಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದೆ ಅಂತೂ ಸ್ಪಷ್ಟವಾಗಿದೆ. ಆದ್ರೆ ಯಾವ ಉದ್ದೇಶ ಈತನದ್ದಾಗಿತ್ತೋ ಏನೋ, ಯಾಕಂತಂದ್ರೆ ಆ ಹುಡುಗಿ ಸದ್ಯ ಬಚಾವಾಗಿದ್ದಾಳೆ, ಆದ್ರೆ ಬೇರೆ ಬೇರೆ ರೀತಿಯಾದಂತ ಉದ್ದೇಶ ಹೊಂದಿತ್ತೋ ಏನೋ. ಸೊ ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ಎಲ್ಲ ಆರೋಪಿಗಳು ಕೂಡ ಸೇರ್ತಾ ಇದ್ರು. ಮೊದಲೇ ಹೇಳಿದಾಗೆ ಅಲ್ಲೊಂದು ಸಿಗರೇಟ್ ಶಾಪ್, ಆ ಶಾಪ್ನ ಬಳಿ 6 ಜನ ಆರೋಪಿಗಳು ಕೂಡ ಸೇರಿ ಅಲ್ಲಿ ಅಂದ್ರೆ ಹರಟೆ ಹೊಡೆಯೋದು, ಜೊತೆಗೆ ಕಾಲಹರಣ ಮಾಡೋದು, ಈ ರೀತಿಯದೆಲ್ಲ ಮಾಡ್ತಾ ಇದ್ರಲ್ಲ. ಆ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನೀಟಾಗಿ ಒಂದು ಸ್ಕೆಚ್ ಅನ್ನ ಅಯ್ಯಪ್ಪ ತನ್ನ ಮನಸ್ಸಲ್ಲೇ ಸಿದ್ಧಪಡಿಸ್ಕೊಂಡು ಕೂಳ್ತಿದ್ದ. ಸೊ ಹೋಟೆಲ್ ಬಳಿ ಓಡಾಡ್ತಾ ಇದ್ದಂತಹ ಯುವತಿ ಬಗ್ಗೆ ಗ್ಯಾಂಗ್ ನಿಗಾ ಇಟ್ಟಿತ್ತು ಕೂಡ. ಈಕೆ ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಜೊತೆಗೆ ಹೊಸ ವರ್ಷಾಚರಣೆ ದಿನನೇ ಈ ರೀತಿಯಾದಂತಹ ಒಂದು ಕೃತ್ಯ ನಡೆಸೋದಕ್ಕೆ ಒಂದು ಸರಿಯಾದಂತಹ ಸಮಯ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಆರೋಪಿಗಳು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇದೇನು ಮೊದಲೇ ಹೇಳಿದಾಗೆ ಹೇಳಿ ಕೇಳಿ ಇದ್ದಕ್ಕಿದ್ದಂತೆ ಬಂದು ಈ ರೀತಿಯ ದೌರ್ಜನ್ಯ ಎಸಗಿರೋದಲ್ಲ, ಇವರು ಮುಂಚೆಯಿಂದನೇ ಮಾಡ್ಕೊಂಡು ಬಂದಂತಹ ಒಂದು ಪ್ಲಾನ್ ಇದಾಗಿರುತ್ತೆ. ಅದು ಕೂಡ ಹೊಸ ವರ್ಷಾಚರಣೆ ದಿನನೇ ಈ ರೀತಿಯಾಗಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸೋಣ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗೆ ಮೊದಲು ಬಕೆಟ್ ಬಿರಿಯಾನಿ ಬಳಿ ಈ 6 ಜನ ಆರೋಪಿಗಳು ಸೇರ್ಕೊಂಡಿರ್ತಾರೆ. ಯಾವತ್ತು ಇದೆಲ್ಲವೂ ಕೂಡ ಘಟನೆ ನಡೆದಂತಹ ದಿನದ ವಿಚಾರವಾಗಿಯೇ ನೋಡ್ತಾ ಹೋದ್ರೆ ಬಕೆಟ್ ಬಿರಿಯಾನಿ ಹೋಟೆಲ್ ಬಳಿ ಆ 6 ಜನ ಆರೋಪಿಗಳು ಮೊದಲಿಗೆ ಸೇರ್ಕೊಂಡಿರ್ತಾರೆ. ಇದು ಹೆಚ್ಚು ಕಡಿಮೆ ಇದೆಲ್ಲ ನಡೆದಂಥದ್ದು ರಾತ್ರಿ ಸಂದರ್ಭದಲ್ಲಿ. ಹೊಸ ವರ್ಷಾಚರಣೆಯ ಒಂದು ಹಂತ ಇದ್ದಂಥ ಸಂದರ್ಭ ಅಂದ್ರೆ 2006 ಡಿಸೆಂಬರ್ 31ನೇ ತಾರೀಕಿನಂದು ರಾತ್ರಿ 8:48 ಸಂದರ್ಭದಲ್ಲಿ ಬಕೆಟ್ ಬಿರಿಯಾನಿ ಬಳಿ ಇವರು 6 ಜನನು ಕೂಡ ಸೇರ್ಕೊಳ್ತಾರೆ. ಅಲ್ಲಿ ಒಂದು ಸಮಾಲೋಚನೆಯನ್ನ ನಡೆಸ್ತಾರೆ. ಯಾಕಂತಂದ್ರೆ ಹೇಳಿ ಕೇಳಿ ಎಲ್ಲರೂ ಕೂಡ ಈ ಹುಡುಗಿ ಮೇಲೆ ಕಣ್ಣಿಟ್ಟಿರ್ತಾರೆ. ಅದರಲ್ಲೂ ಕೂಡ ಅಯ್ಯಪ್ಪ ಈ ಪ್ರಕರಣದ ಪ್ರಮುಖ ಆರೋಪಿ. ಆತ ಮೊದಲೇ ಈ ಹುಡುಗಿ ಮೇಲೆ ಕಣ್ಣಿಟ್ಟಿದ್ದಂತಹ ಕಾರಣದಿಂದಾಗಿ ಆಕೆಗೆ ನಾನು ಒಂದು ಹಂತದಲ್ಲಿ ಚುಂಬಿಸಬೇಕು, ಮುತ್ಕೊಡ್ಬೇಕು ಅನ್ನುವಂಥ ಆಸೆಯನ್ನೆಲ್ಲ ಈತ ಹೇಳ್ಕೊಂಡಂತ ಕಾರಣದಿಂದಾಗಿ 6 ಜನರು ಕೂಡ ಅಲ್ಲಿ ಕೂತು ಒಂದು ಸ್ಕೆಚ್ ಅನ್ನ ರೆಡಿ ಮಾಡ್ತಾ ಇರ್ತಾರೆ. ಸೊ ಯುವತಿ ಹೊಸ ವರ್ಷಾಚರಣೆ ಪಾರ್ಟಿ ಹೋಗಿದ್ರ ಬಗ್ಗೆನೂ ಕೂಡ ಇವರು ನಿಗಾ ಇಟ್ಟಿರ್ತಾರೆ. ಆ ಹುಡುಗಿ ಎಲ್ಲಿ ಹೋಗಿದ್ದಾಳೆ, ಇವತ್ತು ಏನ್ ಪಾರ್ಟಿ ಮಾಡ್ತಾಳೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಈ ಯುವತಿ ಎಲ್ಲೆಲ್ಲಿ ಹೋಗ್ಬೋದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅನ್ನುವಂಥದ್ದು ವಿಚಾರವಾಗಿಯೂ ಕೂಡ ಒಂದು ನಿಗಾ ಇಟ್ಟಿರ್ತಾರೆ ಅನ್ನುವಂಥದ್ದು ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದೊಂದೇ ಶಾಕಿಂಗ್ ವಿಚಾರಗಳು ಹೊರಬೀಳ್ತಾ ಹೋಗುತ್ತೆ. ಹಾಗೆ ಕೊನೆಗೆ ಮಧ್ಯರಾತ್ರಿ 2 ಗಂಟೆ ಸಂದರ್ಭದಲ್ಲಿ ಈ ಯುವತಿ ಹಿಂತಿರುಗ್ತಾ ಇದ್ದಂಥದ್ದು ಕೂಡ ಇವರು ನೋಡ್ಕೊಂಡಿರ್ತಾರೆ. ಮೊದಲೇ ಹೇಳಿದಾಗೆ ಕುಳ್ಳಪ್ಪ ಸರ್ಕಲ್ ಬಳಿ ಇವರು 6 ಜನ ಕಮ್ಮನಹಳ್ಳಿ ಕಾಮುಕರು ಕುಳಿತುಕೊಂಡಿದ್ದಂಥ ಸಂದರ್ಭದಲ್ಲಿ ಯುವತಿ ಆಟೋದಲ್ಲಿ ಹೋಗ್ತಾ ಇರ್ತಾಳೆ. ಆಗ ಅಯ್ಯಪ್ಪನೇ ಮೊದಲಿಗೆ ಈ ಯುವತಿಯನ್ನು ಕೂಡ ನೋಡ್ತಾನೆ. ನಾನು ಕಣ್ಣು ಹಾಕಿರುವಂಥ ಯುವತಿ ಏನು ಡೆಲಿವರಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ, ಫುಡ್ ಡೆಲಿವರಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ನೋಡಿದಂಥ ಯುವತಿ ಈಕೆನೆ ಅನ್ನುವಂಥದ್ದು ಕೂಡ ಆತನಿಗೆ ಕನ್ಫರ್ಮ್ ಆಗಿರುತ್ತೆ. ಹೀಗಾಗಿ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದು ಆ ಕ್ಷಣದಲ್ಲಿ ಸಿದ್ಧವಾದಂತಹ ಪ್ಲಾನ್ ಅಲ್ಲ, ಇದು ಬಹಳಷ್ಟು ದಿನಗಳ ಹಿಂದೆನೆ ಇವರು ರೂಪಿಸಿಕೊಂಡಿದ್ದಂತಹ ಒಂದು ಯೋಜನೆ. ಸೊ ಆಟೋದಲ್ಲಿ ಬರ್ತಾ ಇದ್ದಂತಹ ಯುವತಿಯನ್ನ 6 ಜನ ಆರೋಪಿಗಳು, ಆಕೆ ಏನು ವಿವೇಕಾನಂದ ಸ್ಟೇಷನ್ ನಿಂದ ಅಂದ್ರೆ ಮೆಟ್ರೋ ಸ್ಟೇಷನ್ ನಿಂದ ತನ್ನ ಮನೆಗೆ ಬರುವಂತಹ ಸಂದರ್ಭ, ಕುಳ್ಳಪ್ಪ ಸರ್ಕಲ್ ಮೇಲೆ ಬರುವಂತಹ ಸಂದರ್ಭದಲ್ಲಿ 6 ಜನ ಆರೋಪಿಗಳು ಆಟೋದಲ್ಲಿ ಕುಳಿತಿದ್ದಂಥದನ್ನ ನೋಡಿ ಆಟೋವನ್ನ ಹಿಂಬಾಲಿಸೋದಕ್ಕೆ ಶುರು ಮಾಡ್ತಾರೆ. 3 ಬೈಕ್ ಇರುತ್ತೆ, 6 ಜನ ಆರೋಪಿಗಳು. ಸೊ 3 ಬೈಕ್ಗಳಲ್ಲಿ ಯುವತಿಯನ್ನ 6 ಜನ ಆರೋಪಿಗಳು ಇಲ್ಲಿ ಹಿಂಬಾಲಿಸಿಕೊಂಡು ಬರೋದಕ್ಕೆ ಆರಂಭ ಮಾಡ್ತಾರೆ. ಹೇಳಿ ಕೇಳಿ ಇವರಿಗೆ ಯುವತಿ ಎಲ್ಲಿ ಸ್ಟೇ ಮಾಡ್ತಾ ಇದ್ದಾಳೆ, ಆಕೆ ಎಲ್ಲಿ ಇಳ್ಕೊಳ್ತಾಳೆ, ಇದೆಲ್ಲ ಮಾಹಿತಿಯು ಕೂಡ ಬಹಳ ದಿನದಿಂದ ನಿಗಾ ಇಟ್ಟಂತ ಕಾರಣದಿಂದಾಗಿ ಗೊತ್ತೇ ಇತ್ತು. ಈ ಕಾರಣದಿಂದಾಗಿ ಆಕೆಯನ್ನ ಫಾಲೋ ಮಾಡ್ಕೊಂಡು ಬರೋದು ಇವರಿಗೇನು ಕಷ್ಟ ಸಾಧ್ಯ ವಿಚಾರ ಆಗಿರಲಿಲ್ಲ. ಹೀಗಾಗಿ 3 ಬೈಕ್ಗಳಲ್ಲಿ ಯುವತಿಯನ್ನ ಈ 6 ಆರೋಪಿಗಳು ಹಿಂಬಾಲಿಸಿಕೊಂಡು ಬರೋದಕ್ಕೆ ಆರಂಭ ಮಾಡ್ತಾರೆ. ಸೊ ಒಂದೇ ಬೈಕ್ ನಲ್ಲಿದ್ದಂತ ಪ್ರಮುಖ ಆರೋಪಿ ಲೆನೋ ಮತ್ತು ಅಯ್ಯಪ್ಪ ಇವರಿಬ್ರು ಕೂಡ ಒಂದೇ ಬೈಕ್ ಅಲ್ಲಿ ಇರ್ತಾರೆ. ಅದು ಹೋಂಡಾ ಆಕ್ಟಿವಾ ಬೈಕ್ ನಲ್ಲಿ ಇದ್ದಂತವರು. ಹಾಗೆ ಅಂದುಕೊಂಡಂತೆ ಅವತ್ತು ಹಗ್ ಜೊತೆಗೆ ಕಿಸ್ ಮಾಡಿ ಲೈಂಗಿಕ ದೌರ್ಜನ್ಯವನ್ನು ಕೂಡ ಎಸಗುತ್ತಾರೆ. ಇದು ಅಯ್ಯಪ್ಪನ ಬಹುದಿನದ ಒಂದು ಆಸೆ, ಜೊತೆಗೆ ಆತ ಬಹುದಿನದಿಂದ ಹಾಕೊಂಡಿದ್ದಂತ ಒಂದು ಸ್ಕೆಚ್. ಆಕೆಯನ್ನ ಹಗ್ ಮಾಡಬೇಕು, ಆಕೆಗೆ ಒಂದು ಕಿಸ್ ಕೊಡಬೇಕು, ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಬಹುದಿನಗಳಿಂದ ಹಾಕೊಂಡಿದ್ದಂತಹ ಸ್ಕೆಚ್ ಇದಾಗಿತ್ತು. ಹೀಗಾಗಿ ಆತ ತಾನು ರೂಪಿಸಿಕೊಂಡಿದ್ದಂತಹ ಯೋಜನೆಯಂತೆ ಆಕೆ ಒಬ್ಬಂಟಿಯಾಗಿ ಸಿಗ್ತಾ ಇದ್ದಂತೆ ಆಕೆಯನ್ನ ಅಪ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ, ಮುತ್ತು ಕೊಡ್ತಾನೆ, ಎಳೆದಾಡ್ತಾನೆ.
ಆ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಸಂತ್ರಸ್ತ ಯುವತಿ ವಿರೋಧ ವ್ಯಕ್ತಪಡಿಸ್ತಾರೆ. ಹೇಳಿ ಕೇಳಿ ಆಕೆ ಬ್ರಿಗೇಡ್ ರೋಡ್ ಇಂದ ವಾಪಸ್ ಆಗ್ತಾ ಇದ್ದಂಥವ್ರು. ಬ್ರಿಗೇಡ್ ರೋಡ್ ನಲ್ಲಿ ಅವತ್ತು ಎಲ್ಲರೂ ಕೂಡ ಒಬ್ರಿಗೊಬ್ರು ಹಗ್ ಮಾಡೋದು, ವಿಶ್ ಮಾಡ್ಕೊಳ್ಳೋದು, ಈ ರೀತಿಯದೆಲ್ಲ ಕಾಮನ್ ಆಗೇ ಇತ್ತು. ಮನೆ ಹತ್ರ ಬಂದಂತ ಸಂದರ್ಭದಲ್ಲೂ ಈ ರೀತಿಯಾಗಿ ವಿಶ್ ಮಾಡೋದಕ್ಕೆ ಈ ವ್ಯಕ್ತಿ ಬರ್ತಾ ಇರ್ಬೋದು ಅನ್ನುವಂಥದ್ದನ್ನ ಮೊದಲಿಗೆ ಆಕೆ ಅಂದ್ಕೊಂಡ್ರು ಕೂಡ ಆ ನಂತರದಲ್ಲಿ ಅಯ್ಯಪ್ಪನ ವರ್ತನೆ ಆಕೆಗೆ ಭಯ ತರಿಸುತ್ತೆ, ಒಂದು ಹಂತದಲ್ಲಿ ಆತಂಕ ಆಗುತ್ತೆ, ಸಿಟ್ಟು ಕೂಡ ತರಿಸುತ್ತೆ. ಆದ್ರೆ ಆಕೆ ಆ ಸಂದರ್ಭದಲ್ಲಿ ಅಸಹಾಯಕಳಾಗಿರ್ತಾಳೆ. ಕಾರಣ ಅಂತಂದ್ರೆ ಆಕೆ ಒಬ್ಳೇ ಇರ್ತಾಳೆ. ಈ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ದಂತೆ ಆಕೆ ವಿರೋಧವನ್ನ ವ್ಯಕ್ತಪಡಿಸ್ತಾಳೆ. ಲೆನೋನ ಮುಖಕ್ಕೆ ಹೊಡಿತಾಳೆ ಸಂತ್ರಸ್ತ ಯುವತಿ. ಆ ಸಂದರ್ಭದಲ್ಲಿ ಆತ ಆಕೆಯನ್ನ ಎಳೆದು ಹೋಗ್ತಾ ಇದ್ದಂತಹ ಸಂದರ್ಭ, ಅಯ್ಯಪ್ಪ ಜೊತೆಗೆ ಲೆನೋ ಎಳೆದು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊದಲಿಗೆ ಅಯ್ಯಪ್ಪನಿಗೂ ಕೂಡ ಹೊಡಿತಾಳೆ. ಆನಂತರದಲ್ಲಿ ಗಾಡಿ ಮೇಲೆ ಆಕೆಯನ್ನ ದೂಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತಹ ಸಂದರ್ಭದಲ್ಲಿ ಲೆನೋ ಮುಖಕ್ಕೂ ಕೂಡ ಸಂತ್ರಸ್ತ ಯುವತಿ ಆ ಸಂದರ್ಭದಲ್ಲಿ ಒಂದು ಹೊಡೆಯುವಂತಹ ಪ್ರಯತ್ನವನ್ನ ಪಡ್ತಾಳೆ. ಸೊ ಲೆನೋನಿಂದ ತಪ್ಪಿಸ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿ ಕಿರುಚಾಡ್ತಾಳೆ. ಅಯ್ಯಪ್ಪ ಹಾಗೆ ಲೆನೋ ಒಂದು ಹಂತದಲ್ಲಿ ಇಬ್ರು ಕೂಡ ಆಕೆಯನ್ನ ಎಳೆದಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಆಕೆ ಅಸಹಾಯಕಳಾಗಿರ್ತಾಳೆ. ಸುತ್ತಮುತ್ತ ಯಾರೂ ಕೂಡ ಇರೋದಿಲ್ಲ. ಏನಾಗ್ತಾ ಇದೆ ಅನ್ನುವಂಥದ್ದು ಅವಳಿಗೂ ಕೂಡ ಪರಿಜ್ಞಾನಕ್ಕೆ ಬರುವ ಮುನ್ನನೇ ಇವ್ರ ವರ್ತನೆ ಅವಳಿಗೆ ಸಾಕಷ್ಟು ಆತಂಕ ತರಿಸಿರುತ್ತೆ. ಹೀಗಾಗಿ ಆಕೆ ಕಿರ್ಚಾಡ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾಳೆ. ಅಗೈನ್ ಈ ಕಾರ್ಯಕ್ರಮದ ಮೊದಲಿಗೆ ನಾವು ಹೋಗೋದಾದ್ರೆ ಫ್ರಾನ್ಸಿಸ್ ಆ ಸಂದರ್ಭದಲ್ಲಿ ಆತ ಹೇಳ್ಕೊಂಡಿರ್ತಾನೆ, ನನಗೆ ಹಿಂದಿನ ರಾತ್ರಿ ಏನೋ ಕಿರ್ಚಾಡಿದ್ದು ಶಬ್ದ ಕೇಳಿದೆ ಅಂತ. ಸೊ ಅದು ಈಗ ನಡೆದಂತಹ ಘಟನೆಯಿಂದ ಈಗ ನಾವೇನ್ ಹೇಳ್ತಾ ಇದ್ದೀವಿ, ಈ ಯುವತಿ ಕಿರ್ಚ್ಕೊಳ್ಳುವಂತಹ ಸಂದರ್ಭ ಅದು. ಸೊ ಸಂತ್ರಸ್ತ ಯುವತಿ ಕಿರ್ಚ್ಕೊಂಡ ತಕ್ಷಣ ಆರೋಪಿಗಳಿಗೆ ಭಯ ಶುರುವಾಗುತ್ತೆ. ಈಕೆ ಕಿರ್ಚಾಡ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರಾದ್ರೂ ಹೊರಗೆ ಬಂದ್ಬಿಟ್ರೆ ಏನ್ ಮಾಡೋದಪ್ಪ ಅನ್ನುವಂತ ಭಯ ಆ ಸಂದರ್ಭದಲ್ಲಿ ಸಹಜವಾಗಿಯೇ ಆರೋಪಿಗಳಿಗೂ ಶುರುವಾಗುತ್ತೆ. ಅದೇ ಸಂದರ್ಭದಲ್ಲಿ ಮೇನ್ ರೋಡ್ ನಲ್ಲಿ ಒಂದು ಬೈಕ್ ನಲ್ಲಿ ಮೂವರು ಹೋಗ್ತಾ ಇರುವಂತದ್ದು ತಿಳಿದು ಬರುತ್ತೆ. ಅಂದ್ರೆ ಇವರು ತೆಗೆದುಕೊಂಡಂತ ಕ್ರಾಸ್ ಏನಿತ್ತು ಅದರ ಕಾರ್ನರ್ ಅಲ್ಲಿ ಮೇನ್ ರೋಡ್ ನಲ್ಲಿ ಆಲ್ರೆಡಿ 2 ಬೈಕ್ ನಲ್ಲಿ 4 ಜನ ನಿಂತಿರ್ತಾರೆ. ಮತ್ತೊಂದು ಬೈಕ್ ನಲ್ಲಿ 3 ಜನ ಬರ್ತಾ ಇರ್ತಾರೆ. ಅವರು ಅಪರಿಚಿತರು, ಇವರಿಗೂ ಕೂಡ ಗೊತ್ತಿರೋದಿಲ್ಲ ಇವರು ಗ್ಯಾಂಗ್ ನ ಮೆಂಬರ್ಸ್ ಅಲ್ಲ. ಸೊ ಮೇನ್ ರೋಡ್ ನಲ್ಲಿ ಮತ್ತೊಂದು ಬೈಕ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಬೈಕ್ ಬರ್ತಾ ಇದೆ ಅಂತ ಹೇಳಿ ಮೇನ್ ರೋಡ್ ನಲ್ಲಿ ನಿಂತಿದ್ದಂಥವ್ರು ಏನಿದ್ರು ಅದು ಸೋಮು, ಪಪ್ಪಿ, ಸುದೇಶ್ ಜೊತೆಗೆ ಮತ್ತೋರ್ವ ವ್ಯಕ್ತಿ, 4 ಜನ ಮತ್ತೊಂದು ಬೈಕ್ ಬರ್ತಾ ಇದೆ ಬೇಗ ಬಂದ್ರು ಅನ್ನುವಂಥ ಮೆಸೇಜ್ ಅನ್ನ ಈ ಸಂದರ್ಭದಲ್ಲಿ ಅಯ್ಯಪ್ಪ ಜೊತೆಗೆ ಲೆನೋನ್ನ ಕೊಡ್ತಾನೆ. ಸೊ ಲೆನೋ ಹಾಗೆ ಅಯ್ಯಪ್ಪನಿಗೆ ಈ 4 ಜನ ಆರೋಪಿಗಳು ಸಿಗ್ನಲ್ ಕೊಡ್ತಾರೆ, ಇನ್ನೊಂದು ಬೈಕ್ ಬರ್ತಾ ಇದೆ ಅಂತ. ಅದರಲ್ಲೂ ಪ್ರಮುಖ ಆರೋಪಿ ಮತ್ತೋರ್ವ ಆರೋಪಿ ಸೋಮು, ಆತನೇ ಸಿಗ್ನಲ್ ಕೊಟ್ಟಿದ್ದೀನಿ ಅಂತಾನು ಕೂಡ ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ ಅಂತಾನು ಕೂಡ ತಿಳಿದು ಬಂದಿದೆ. ಒಂದು ಕಡೆ ಈ ಹುಡುಗಿ ಕೂಕ್ಕೊಳ್ತಾ ಇರ್ತಾಳೆ, ಮತ್ತೊಂದು ಕಡೆ ಲೆನೋ ಜೊತೆಗೆ ಅಯ್ಯಪ್ಪನಿಗೆ ಸಿಗ್ನಲ್ ಕೂಡ ಬಂದಿರುತ್ತೆ ಇಲ್ಲಿಂದ ಎಸ್ಕೇಪ್ ಆಗಿ ಅಂತ ಹೇಳಿ. ಹೀಗಾಗಿ ವಾಹನದಲ್ಲಿ ಹಿಂದೆ ಮುಂದೆ ನೋಡದೆ ಇವರು ತಾವು ಬಂದಿದ್ದಂತಹ ಬೈಕ್ನಲ್ಲೇ ರಿಟರ್ನ್ ಆಗ್ತಾರೆ, ಪರಾರಿ ಆಗ್ತಾರೆ. ಹಾಗಾಗಿ ಆ ಯುವತಿ ಆ ನಂತರದಲ್ಲಿ ತಕ್ಕ ಮಟ್ಟಿಗೆ ಸೇಫ್ ಆಗ್ತಾಳೆ. ಸೊ ಇದು ನಡೆದಂತಹ ಒಟ್ಟು ಘಟನೆ. ಇಲ್ಲಿ ಆ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಆದ ನಂತರದಲ್ಲಿ ಪೊಲೀಸರಿಗೆ ಒಂದು ಹಂತದಲ್ಲಿ ಕಳ್ಳರನ್ನ ಹೇಗೆ ಅಥವಾ ಆರೋಪಿಗಳನ್ನ ಸೆರೆ ಹಿಡಿಯೋದು ಬಹಳ ಕಷ್ಟಕರವಾಗಿತ್ತು. ಆದರೆ ಅದರಲ್ಲೂ ಕೂಡ ಪೊಲೀಸರು ಯಶಸ್ವಿ ಆಗ್ತಾರೆ. ಈಗ ವಿಚಾರಣಾ ಹಂತದಲ್ಲಿ ಓರ್ವ ಆರೋಪಿ ತಲೆಮರೆಸಿಕೊಂಡಿದ್ರು, 5 ಆರೋಪಿಗಳು ಸೆರೆ ಸಿಕ್ಕಿದ್ದಾರೆ, ಸಂಬಂಧಪಟ್ಟಂತ ಕೇಸ್ ಕೂಡ ದಾಖಲಾಗಿದೆ. ಆದ್ರೆ ಈ ಹಿಂದೆನೂ ಕೂಡ ಈ ರೀತಿಯಾದಂತಹ ಕೃತ್ಯವನ್ನ ಇವರೇನಾದ್ರೂ ಎಸಗಿದಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ತನಿಖಾ ಸಂದರ್ಭದಲ್ಲಿ ನಂತರದ ಹಂತದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಒಂದಂತೂ ಸ್ಪಷ್ಟ, ನಗರದಲ್ಲಿ ಈ ರೀತಿಯಾದಂತಹ ದೌರ್ಜನ್ಯ ಏನಾದ್ರೂ ಲೈಂಗಿಕ ದೌರ್ಜನ್ಯ ಎಸಗಿದ್ದೆ ಆದಲ್ಲಿ ಆ ಆರೋಪಿಗಳು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಬೆಂಗಳೂರು ಪೊಲೀಸರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.